ಬ್ಯಾನ್ 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 ಚೀನಾ ಟಿಕ್ಟಾಕ್ ಬ್ಯಾನ್. ಟಿಕ್ಟಾಕ್ ಒಂದೇ ಅಲ್ಲ 59 ಚೀನಿ ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಈ ಮೂಲಕ ಚೀನಾ ಮೇಲೆ ಡಿಜಿಟಲ್ ಸ್ಟ್ರೈಕ್ ಮೇಲೆ ಮೋದಿ ಸರ್ಕಾರ ಮಾಡಿದೆ. ಚೀನಾ ವಿರುದ್ಧ ಶುರುವಾಗಿರೋ ಈ ವಾಲೆಟ್ ವಾರ್ ಲಾಕ್ಡೌನ್ ಲಡಾಯಿ ನಾಂದಿ ಹಾಡುತ್ತಾ ಅಥವಾ ಚೀನಾ ಬೆದರಿ ಹಿಂದೆ ಸರಿಯುತ್ತಾ? ಇದೆಲ್ಲದರ ಬಗ್ಗೆ ಅತಿಥಿಗಳ ಜೊತೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕುತಂತ್ರಿ ಡ್ರ್ಯಾಗನ್ ಮೇಲೆ ನರೇಂದ್ರ ಮೋದಿ ಡಿಜಿಟಲ್ ಸ್ಟ್ರೈಕ್. ಟಿಕ್ಟಾಕ್ ಸೇರಿ ಚೀನಾದ 59 ಆ್ಯಪ್ ಬ್ಯಾನ್ ಮಾಡಿದ ಕೇಂದ್ರ ಸರ್ಕಾರ. ಬ್ಯಾನ್ ಬ್ಯಾನ್ ಬ್ಯಾನ್, ಟಿಕ್ಟಾಕ್ ಬ್ಯಾನ್, ಶೇರ್ ಇಟ್, ಶೇರ್ ಚಾಟ್ ಬಾಯ್ಕಾಟ್, ಕ್ಯಾಮ್ ಸ್ಕ್ಯಾನರ್, ಯುಸಿ ಬ್ರೌಸರ್, ಕ್ಲಬ್ ಫ್ಯಾಕ್ಟರಿಗಳೆಲ್ಲ ಗುಜರಿ. ಇದು ಚೀನಾ ಮೇಲೆ ನಡೆಸಿರೋ ಮೋದಿ ಸರ್ಕಾರದ ಡಿಜಿಟಲ್ ಸ್ಟ್ರೈಕ್ನ ಎಫೆಕ್ಟ್. ಒಂದೇ ದಿನಕ್ಕೆ ಚೀನಾದ ಉದ್ಯಮಿಗಳಿಗೆ ಕೋಟಿ ಕೋಟಿ ಲಾಸ್. ಬಾಯ್ಕಾಟ್ ಚೀನಾ ಜನಜಾಗೃತಿ ಬಳಿಕ ಕೇಂದ್ರ ಸರ್ಕಾರದಿಂದಲೇ ಹೊರಬಿದ್ದಿದೆ ಈ ಖಡಕ್ ನಿರ್ಧಾರ. ಗ್ಯಾಲ್ವನ್ ವ್ಯಾಲಿಯಲ್ಲಿ ಕುತಂತ್ರ ಮಾಡಿದ್ದ ಚೀನಾಗೆ ಬಿಗ್ ಶಾಕ್ ಕೊಟ್ಟಿದೆ ನರೇಂದ್ರ ಮೋದಿ ಸರ್ಕಾರ. ಪಾಕ್ ಮೇಲೆ ನಡೆದದ್ದು ಸರ್ಜಿಕಲ್ ಸ್ಟ್ರೈಕ್, ಆದರೆ ಮೊದಲ ಹಂತದಲ್ಲಿ ಡ್ರ್ಯಾಗನ್ ಮೇಲೆ ನಡೆದಿದೆ ಡಿಜಿಟಲ್ ಸ್ಟ್ರೈಕ್. ಟಿಕ್ಟಾಕ್ ಸೇರಿದಂತೆ ಚೀನಾ ದೇಶದ 59 ಆ್ಯಪ್ಗಳನ್ನು ನರೇಂದ್ರ ಮೋದಿ ಸರ್ಕಾರ ಬ್ಯಾನ್ ಮಾಡಿದೆ. ಈ ಮೂಲಕ ಗ್ಯಾಲ್ವನ್ ವ್ಯಾಲಿಯಲ್ಲಿ ಗುಲ್ಲೆಬ್ಬಿಸಿರೋ ಕುತಂತ್ರಿಗೆ ಮೊದಲ ಪೆಟ್ಟು ಕೊಟ್ಟಿದೆ. ಈ ವಾಲೆಟ್ ವಾರ್ ಲಡಾಖ್ ಲಡಾಯಿಗೆ ಮುನ್ನುಡಿ ಬರೆಯುತ್ತಾ ಅಥವಾ ಕುತಂತ್ರಿ ಚೀನಾ ತೆಪ್ಪಗಾಗುತ್ತಾ ಅನ್ನೋದಷ್ಟೇ ಸದ್ಯಕ್ಕಿರೋ ಕುತೂಹಲ. ಭಾರತ ಸರ್ಕಾರದ ಬಾಯ್ಕಾಟ್ ಬ್ರಹ್ಮಾಸ್ತ್ರಕ್ಕೆ ಬೆಚ್ಚಿ ಬಿದ್ದಿರೋ ಚೀನಾ ತೆಪ್ಪಗಾಗೋ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಗ್ಯಾಲ್ವನ್ ವ್ಯಾಲಿಯಲ್ಲಿ ಭಾರತೀಯ ಯೋಧರು ಹುತಾತ್ಮರಾದ ಬಳಿಕ ಸ್ವಯಂ ಪ್ರೇರಣೆಯಿಂದ ಜನತೆ ಬಾಯ್ಕಾಟ್ ಚೀನಾ ಅಭಿಯಾನ ಆರಂಭಿಸಿದ್ರು. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ನಿಲುವು ಕೈಗೊಳ್ಳುವಂತೆ ಒತ್ತಡವೂ ಇತ್ತು. ಆದರೆ ಚೀನಾ ಜೊತೆ ಮಾತುಕತೆ ನಡೆಸುತ್ತಿರೋ ನರೇಂದ್ರ ಮೋದಿ ಸರ್ಕಾರ ಯಾವುದೇ ದುಡುಕಿನ ತೀರ್ಮಾನ ಕೈಗೊಂಡಿರಲಿಲ್ಲ. ಇದೀಗ ಕೆಂಪು ರಾಷ್ಟ್ರದ ಮೇಲೆ ಡಿಜಿಟಲ್ ಸ್ಟ್ರೈಕ್ ನಡೆಸಿದ್ದು ದೇಶಾದ್ಯಂತ ಸ್ವಾಗತ ಕೇಳಿ ಬರ್ತಿದೆ. ಆದರೆ ಇವತ್ತು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಆಪ್ ಬಹಿಷ್ಕಾರದ ಬಗ್ಗೆ ಚಕಾರ ಎತ್ತಲಿಲ್ಲ. ಚೀನಾ ಹೆಸರೆತ್ತಲು ನರೇಂದ್ರ ಮೋದಿಗೆ ಭಯ. ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಇವತ್ತು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಕೊರೋನಾ ಸಂಕಷ್ಟದ ವೇಳೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿಲುವನ್ನು ಪ್ರಕಟಿಸಿದರು. ಆದರೆ ಚೀನಾ ಆ್ಯಪ್ಗಳನ್ನು ಬಾಯ್ಕಾಟ್ ಮಾಡಿರುವ ಈ ಸಂದರ್ಭದಲ್ಲಿ ಆ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಲಿಲ್ಲ. ಒಂದೇ ಒಂದು ಬಾರಿ ಚೀನಾ ಬಗ್ಗೆ ಆಗಲಿ ಲಡಾಖ್ ಪರಿಸ್ಥಿತಿ ಬಗ್ಗೆ ಆಗಲಿ ಮಾತನಾಡಲೇ ಇಲ್ಲ. ಇದನ್ನೇ ಟಾರ್ಗೆಟ್ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದೆ. ಚೀನಾ ಹೆಸರೆತ್ತಲು ನರೇಂದ್ರ ಮೋದಿಗೆ ಭಯ ಅಂತ ರಾಹುಲ್ ಗಾಂಧಿ ಲೇವಡಿ ಮಾಡಿದ್ದಾರೆ. ಟಿಕ್ಟಾಕ್ ಬ್ಯಾನ್ ಆಗುತ್ತಲೇ ದೇಶಿ ಆಪ್ಗೆ ಡಿಮ್ಯಾಂಡ್. ಕೆಲವೇ ಗಂಟೆಗಳಲ್ಲಿ ಚಿಂಗಾರಿ ಆಪ್ 5 ಲಕ್ಷ ಡೌನ್ಲೋಡ್. ಚೀನಿ ಆಪ್ಗಳನ್ನು ಬಾಯ್ಕಾಟ್ ಮಾಡ್ತಿದ್ದ ಹಾಗೇನೆ ಪ್ಲೇಸ್ಟೋರ್ಗಳಿಂದ ಮಾಯವಾಗಿದೆ. ಅಲ್ಲದೆ ಹೊಸ ದೃಶ್ಯಗಳ ಚಿತ್ರೀಕರಣ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಟೈಮ್ನಲ್ಲಿ ದೇಶಿ ಆಪ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕನ್ನಡಿಗರೇ ರೂಪಿಸಿರುವ ಚಿಂಗಾರಿ ಆಪ್ ಕೆಲವೇ ಗಂಟೆಗಳಲ್ಲಿ 5 ಲಕ್ಷ ಡೌನ್ಲೋಡ್ ಆಗಿದೆ. ದೇಶಿ ವಾಲೆಟ್ ಉದ್ಯಮಕ್ಕೆ ಇದರಿಂದ ಶುಕ್ರದೆಸೆ ಶುರುವಾಗಲಿದೆ ಅಂತ ತಜ್ಞರು ಮತ್ತು ಉದ್ಯಮಿಗಳು ವಿಶ್ಲೇಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ಚೀನಿ ಮಾಧ್ಯಮಗಳು ಭಾರತೀಯ ಸರ್ಕಾರದ ನಿರ್ಧಾರವನ್ನ ಲೇವಡಿ ಮಾಡಿವೆ. ಇನ್ನು ಚೀನಾ ಸರ್ಕಾರದ ನಿಲುವೇನು ಅನ್ನೋದು ಬಯಲಾಗಿಲ್ಲ. ಒಟ್ಟಾರೆ ಈ ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ ಮುಂದಿನ ದಿನಗಳಲ್ಲಿ ಲಡಾಖ್ ಲಡಾಯಿಗೆ ಕಾರಣವಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV5. ಚೀನಾ ಆ್ಯಪ್ ಬ್ಯಾನ್ ಆಗಿದೆ. ಟಿಕ್ಟಾಕ್ ಬ್ಯಾನ್ ಮಾಡೋ ಮುಖೇನ ಟಿಟ್ ಫಾರ್ ಟ್ಯಾಟ್ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ಎಲ್ಲದರ ಬಗ್ಗೆ ನಮ್ಮ ಅತಿಥಿಗಳ ಜೊತೆ ಇವತ್ತು ಚರ್ಚೆಯನ್ನು ನಡೆಸೋಣ. ಅಷ್ಟೇ ಅಲ್ಲ, ಚೈನಾ ಆ್ಯಪ್ಗಳನ್ನು ಬ್ಯಾನ್ ಮಾಡುವ ಮುಖೇನ ಭಾರತದಲ್ಲಿ ಎದುರಾಗುವಂತಹ ನಿರುದ್ಯೋಗದ ಸಮಸ್ಯೆಗಳು ಮತ್ತು ಸಂಕಷ್ಟಗಳು, ಇದು ನಮ್ಮ ದೇಶ ಪ್ರೇಮಕ್ಕಿಂತ ಮತ್ತು ದೇಶದ ಭದ್ರತೆಗಿಂತ ಹೆಚ್ಚ. ನನ್ನ ಜೊತೆ ಹಾಗಿದ್ರೆ ಸ್ಟುಡಿಯೋದಲ್ಲಿ ಗಣ್ಯರು ಅತಿಥಿಗಳು ಇದ್ದಾರೆ. ಎಲ್ಲರ ಜೊತೆ ಮಾತಾಡ್ತೀನಿ, ಚರ್ಚೆಯನ್ನು ಮಾಡ್ತೀನಿ. ಮೊದಲಿಗೆ ಸ್ವಾಗತಿಸ್ತಾ ಇದ್ದೀನಿ ರಾಜ್ಯಸಭೆ ಸದಸ್ಯರಾದಂತಹ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತು ವಿಧಾನ ಸಂಸದರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಉದಯೋನ್ಮುಖ ನಟಿಯಾಗಿರುವಂತಹ ಸೋನಿಕಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ನಾನು ಹನುಮಂತಯ್ಯ ಅವರಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ.
ನಿಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ನೀಡ್ತಾರೆ, ಇವತ್ತು ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ, ಆದರೆ ಚೈನಾದ ಬಗ್ಗೆ ಮಾತಾಡೋದಕ್ಕೆ ಪ್ರಧಾನಿಗಳಿಗೆ ಯಾವುದೇ ರೀತಿಯಾದಂತಹ ಧೈರ್ಯ ಇಲ್ಲ ಅಂತ. 59 ಆ್ಯಪನ್ನೇ ಬ್ಯಾನ್ ಮಾಡಿದಾರಲ್ಲ, ಧೈರ್ಯ ಏನಿಗೆ ಬೇಕು ಹನುಮಂತಯ್ಯವರೇ? ಹಾಗನ್ನಿಸ್ತಿಲ್ವಾ? ಇವತ್ತು ಇಡೀ ದೇಶ ಯಾವ ಕಡೆ ನೋಡ್ತಾ ಇದೆ? ಚೈನಾದ ಆಕ್ರಮಣದ ಕಡೆ ನೋಡ್ತಾ ಇದೆ. ಗಾಲ್ವಾನ್ನಲ್ಲಿ ನಮ್ಮ ಯೋಧರು ಪಾಪ 20 ಜನ ಯೋಧರು ಪ್ರಾಣ ತೆತ್ತದ್ದನ್ನು ನಾವೆಲ್ಲ ದುಃಖದಿಂದ ಇವತ್ತು ಅನುಭವಿಸ್ತಾ ಇದ್ದೇವೆ. ಅದು ಇವತ್ತು ಪ್ರಧಾನಮಂತ್ರಿಯೊಬ್ಬರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಅಂದರೆ ಚೀನಾದ ಈ ಆಕ್ರಮಣಶೀಲತೆಯನ್ನು ಕುರಿತು ಖಂಡಿಸಬೇಕಾದದ್ದು ಮೊದಲ ಕರ್ತವ್ಯ ಅಂತ ನಾನಾದರೂ ಭಾವಿಸ್ತೀನಿ. ಹಾಗೆ ಆ್ಯಪನ್ನು ಬ್ಯಾನ್ ಮಾಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೇನೆ, ಅದನ್ನೇನು ನನ್ನ ವಿರೋಧ ಇಲ್ಲ ಅದಕ್ಕೆ. ಆದರೆ ನೀವು ಬಹಳ ಮುಖ್ಯವಾದ ವಿಷಯವೊಂದನ್ನು, ಇಡೀ ಪ್ರಪಂಚ ಗಮನ ಸೆಳೆದಿರುವ ಬಹುಮುಖ್ಯವಾದ ವಿಚಾರವೊಂದನ್ನು ದೇಶದ ಪ್ರಧಾನಿಗಳು ಪ್ರಸ್ತಾಪ ಮಾಡೋದಿಲ್ಲ ಅಂದರೆ ಅರ್ಥ ಏನು? ಇದು ಖಂಡಿತವಾಗಿ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಇವತ್ತು ಮಾತನಾಡಿದ ಬೇರೆಲ್ಲ ಸಂಗತಿಗಳಿಗಿಂತಲೂ ಅತ್ಯಂತ ಮುಖ್ಯವಾಗಿ ಅವರು ಚೀನಾದ ಆಕ್ರಮಣವನ್ನು ಕುರಿತೇ ಮಾತನಾಡಬೇಕಾಗಿತ್ತು. ಈ ಆಕ್ರಮಣಕ್ಕೆ ಭಾರತ ಕೊಟ್ಟಿರುವ ಪ್ರತ್ಯುತ್ತರದ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಜನರು ಏನು ಮಾಡಬೇಕು ಮುಂದೆ ಅನ್ನೋದನ್ನು ಹೇಳಬೇಕಾಗಿತ್ತು. ಅದು ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದದ್ದು. ಉಳಿದಂತೆ ಕೋವಿಡ್ ಕುರಿತು ಅವರು ಅನೇಕ ಮಾತುಗಳನ್ನು ಆಡಿದ್ದಾರೆ, ಅನೇಕ ಭಾಷಣ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಮಾಡಿರುವಂತ ಬ್ಯಾನ್ ಅನ್ನ ನೀವು ಒಪ್ಕೊಳ್ಳೋದಿಲ್ಲ ಅಂತ? ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿಲ್ಲ, ನಾನು ಬ್ಯಾನ್ ಒಪ್ಕೊಂಡೇ ಈ ಮಾತನ್ನು ಹೇಳ್ತಿದ್ದೀನಿ. ಇಂಥ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿ ದೇಶದ ಮುಂದೆ ಪ್ರಧಾನಮಂತ್ರಿಯೊಬ್ಬರು ಹೇಳಬೇಕಲ್ವೇ? ಇದು ಇಂಥ ಬಹಳ ಗಂಭೀರವಾದ ಸಮಯದಲ್ಲಿ ಅವ್ರು ಹೇಳದೇ ಇದ್ರೆ ಏನು ಸಂದೇಶ ಕೊಡ್ತಿದ್ದೀರಿ ನೀವು? ಚೀನಾಗೆ ನೀವು ಬ್ಯಾನ್ ಮಾಡಿದ್ದೀರಿ, ಆದರೆ ನೀವು ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಆ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ ಅಂದರೆ ನಿಮ್ಮ ಸಂದೇಶ ಏನು? ಹೋಮ್ ಮಿನಿಸ್ಟ್ರಿಯಿಂದನೇ ನೇರವಾಗಿ, ಐ.ಟಿ. ಡಿಪಾರ್ಟ್ಮೆಂಟಿಂದನೇ ನೇರವಾಗಿ ಐ.ಟಿ. ಡಿಪಾರ್ಟ್ಮೆಂಟ್ನವರು ನಿಮ್ಮ ಆ್ಯಪ್ಗಳು ಬ್ಯಾನ್ ಮಾಡಿದ್ದಾರೆ. ಅದು ಈಗಾಗಲೇ ಕ್ರಮ ಕೈಗೊಂಡು ನಿನ್ನೆನೇ ಈ ಕ್ರಮ ಕೈಗೊಂಡಿರೋದು ದೇಶಕ್ಕೆಲ್ಲ ಗೊತ್ತಾಗಿದೆ. ಆದರೆ ನನ್ನ ನಿರೀಕ್ಷೆ ಇದ್ದದ್ದು ಪ್ರಧಾನಮಂತ್ರಿಯೊಬ್ಬರು ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಅತ್ಯಂತ ಆದ್ಯತೆಯ ವಿಷಯ ಯಾವುದು, ಅದರ ನಂತರದ ಆದ್ಯತೆಯ ವಿಷಯ ಯಾವುದು ಇರಬೇಕಲ್ವಾ? ನೀವು ಅದರ ಬಗ್ಗೆ ಪ್ರಸ್ತಾಪನೆ ಮಾಡೋದಿಲ್ಲ ಅಂದರೆ ಅದರ ಹಿಂದೆ ಇರುವ ಮಸಲತ್ತು ಏನು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು, ಚರ್ಚೆ ಮಾಡಬೇಕು, ತಪ್ಪೇನಿಲ್ಲ. ಅದರಿಂದ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಿರೋದು ಸರಿಯಾಗೇ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಮೇಲ್ಮನೆಯಲ್ಲಿ ಇರೋ ಸದಸ್ಯರಿಗೆ ಕೆಳಮನೆಯಿಂದ ಆದಂತಹ ನಿರ್ಧಾರಗಳು ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಭಗವಂತ ಖೂಬಾ ಅವರೇ ಆತ್ಮೀಯರಿದ್ದಾರೆ. ಪ್ರಧಾನಮಂತ್ರಿಗಳು ನಿನ್ನೆ ಮನ್ ಕಿ ಬಾತ್ನಲ್ಲಿ ಮತ್ತು ಹೋದ ವಾರ ದೇಶದ ಜನರನ್ನು ಉದ್ದೇಶಿಸಿ ಈ ಒಂದು ಚೈನಾ ಗಡಿ ವಿವಾದದ ವಿಷಯದಲ್ಲಿ ಮತ್ತು ನಮ್ಮ ಸೈನಿಕರ ಪ್ರತೀಕಾರದ ವಿಷಯದಲ್ಲಿ ಮತ್ತು ನಮ್ಮ ನಿಲುವು ಏನು ಅನ್ನುವಂಥದ್ದನ್ನು ಬಹಳಷ್ಟು ಸ್ಪಷ್ಟವಾಗಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತು ಪದೇ ಪದೇ ಅದೇ ವಿಷಯಗಳನ್ನು ಮತ್ತು ಈ ಸೈನ್ಯ ಪ್ರತೀಕಾರದ ವಿಷಯಗಳನ್ನು ಬಹುತೇಕ ಜಾಹೀರು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋಂಥದ್ದನ್ನು ಕಾಂಗ್ರೆಸ್ ಮುಖಂಡರಿಗೂ ಗೊತ್ತಾಗಬೇಕು, ಈ ದೇಶ ಜನತೆಗೆ ಗೊತ್ತಾಗಬೇಕು. ನಿನ್ನೆ ಮನ್ ಕಿ ಬಾತ್ನಲ್ಲಿ ಮತ್ತು ಅದಕ್ಕಿಂತ ಮುಂಚೆ ನಾವು ಸ್ನೇಹ ಮಾಡೋದು ನಮಗೂ ಗೊತ್ತು, ಮತ್ತು ನಮ್ಮನ್ನು ಏನಾದರೂ ಪ್ರತಿದಾಳಿ ನೀವು ಮಾಡಿದಾಗ ಅದನ್ನು ಎದುರಿಸುವಂಥ ಆ ಸಾಮರ್ಥ್ಯನೂ ನಮ್ಮ ಹತ್ರ ಇದೆ, ಮತ್ತು ನಾವು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಅದನ್ನು ತೀರಿಸ್ತೀವಿ ಅನ್ನೋಂಥದ್ದು ಕೂಡ ಇಷ್ಟು ಧೈರ್ಯವಾಗಿ ಬಹುತೇಕ ಇವತ್ತು ಚೈನಾಕ್ಕೆ ಇಡೀ ವಿಶ್ವದಲ್ಲಿ ಯಾರೂ ಹೇಳಿಲ್ಲ. ಒಂದು ಅಮೇರಿಕ ಹೇಳ್ತದೆ, ನೆಕ್ಸ್ಟ್ ಯಾರಾದರೂ ಹೇಳ್ತಾರೆ ಅಂದರೆ ನಾವು ಹೇಳ್ತೀವಿ. ಆದರೆ ಭಗವಂತ ಖೂಬಾ ಅವರೇ, ಒಂದು ಮಾತು ಹನುಮಂತಯ್ಯ ಅವರು ಹೇಳಿದ್ರು, ಬಹುಶಃ ಬೇರೆ ಪ್ರಧಾನಿಗಳು ಮಾತಾಡೋದಿಲ್ಲ ಅನ್ನೋದೇ ನಿಮ್ಮ ಆರೋಪ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಪ್ರತಿಯೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಹೊರಗಡೆ ಬಂದು ಮಾತುಕತೆಯನ್ನ ಆಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಈ ವಿಚಾರವಾಗಿ ಯಾಕೆ ಎಲ್ಲೋ ಒಂದು ಕಡೆ ದೇಶದ ಜನರನ್ನ ಸಮಾಧಾನಗೊಳಿಸೋದಕ್ಕೆ ಅಥವಾ ದೇಶದ ಜನರನ್ನ ಒಗ್ಗೂಡಿಸೋದಕ್ಕೆ, ಧೈರ್ಯ ತುಂಬೋದಕ್ಕೆ ಎಲ್ಲೋ ಒಂದು ಕಡೆ ಮಾತಾಡಬಹುದಿತ್ತು, ಹೊರಗಡೆ ಬಂದು ಈ ಆಪ್ಗಳ ಬಗ್ಗೆ. ಮನ್ ಕಿ ಬಾತ್ನಲ್ಲಿ ಮತ್ತು ಹೋದ ವಾರದ ಒಂದು ದೇಶವನ್ನು ಉದ್ದೇಶಿಸಿ ಮಾತನಾಡೋ ಕಾಲಕ್ಕೆ ಯಾವ ಅಸ್ಪಷ್ಟತೆಯನ್ನು ಪ್ರಧಾನಮಂತ್ರಿಗಳು ಇಟ್ಟಿದ್ದಾರೆ ಹೇಳಿ? ಸಂಪೂರ್ಣವಾಗಿ ಸ್ಪಷ್ಟತೆಯನ್ನು ಇಟ್ಟಿದ್ದಾರೆ. ಮತ್ತು ಎಲ್ಲ ಗಡಿ ಭಾಗದಲ್ಲಿ ನಡೆಯುವಂಥ ಮೂಲಭೂತ ಸೌಕರ್ಯಗಳ ಕಾರ್ಯವನ್ನು ಮತ್ತಷ್ಟು ವೇಗಗತಿಯಲ್ಲಿ ಇಲ್ಲಿ ಕೆಲಸವನ್ನು ಪ್ರಾರಂಭ ಆಗಿದೆ. ಮತ್ತು ನಮ್ಮ ಎಲ್ಲ ಸೈನಿಕರನ್ನು ಅಲ್ಲಿಗೆ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೊರದೇಶಗಳಿಂದ ನಮಗೆ ಬರುವಂಥ ಉಪಕರಣಗಳು, ಸಾಮಗ್ರಿಗಳನ್ನು ಅತಿ ವೇಗವಾಗಿ ತರುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ರಫೇಲು
ಕೇವಲ 4 ಬರಬೇಕಾಗಿತ್ತು, ಇವತ್ತು 6 ಬರ್ತಾ ಇದ್ದೆ ಮುಂದಿನ ತಿಂಗಳು 27ನೇ ತಾರೀಕಿಗೆ. ಅಂದರೆ ಚೈನಾಕ್ಕೆ ನಾವು ಶೆಡ್ ಹೊಡುವಂಥ ಎಲ್ಲ ತಯಾರಿಗಳನ್ನು ಮತ್ತು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡು ಇವತ್ತು ನಾವು ಚೈನಾಕ್ಕೆ ಎಲ್ಲೋ ಒಂದು ಕಡೆ ನಾವು ಹೆದರ್ತಾ ಇಲ್ಲ, ಅದನ್ನು ಹೆದರಿಸುವ ರೀತಿಯಲ್ಲಿ ನಮ್ಮ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ವೈಶ್ವಿಕವಾಗಿ ಎಲ್ಲ ಬೇರೆ ಬೇರೆ ದೇಶಗಳನ್ನು ನಮ್ಮ ಪರವಾಗಿ ಅಂದರೆ ಚೈನಾದ ನಡವಳಿಕೆಯ ವಿರುದ್ಧವಾಗಿ ನಾವೇನು ಜೋಡಿಸಬೇಕಾಗಿತ್ತು, ಜೋಡಿಸುವಂಥ ಕಾರ್ಯಗಳನ್ನು ನಡೀತಾ ಇದ್ದಾವೆ. ಹೀಗಾಗಿ ಗೊತ್ತಾ, ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಚೈನಾದ ಗಡಿ ವಿವಾದವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಎದುರಿಸ್ತಾ ಇದ್ದಾಗ ಕೂಡ ಭಾರತದ ಒಬ್ಬ ಪ್ರಜನ ಆತಂಕದಲ್ಲಿಲ್ಲ. ಕಾರಣ ಏನು? ನರೇಂದ್ರ ಮೋದಿಯವರ ನೇತೃತ್ವಕ್ಕೆ ಈ ದೇಶಕ್ಕೆ ಸಮರ್ಥವಾಗಿದೆ. ಆ ಕಾರಣಕ್ಕಾಗಿ ಚೈನಾವನ್ನು ಎದುರಿಸಿ ಸದೆಬಡುವಂಥ ಶಕ್ತಿ ನಮ್ಮ ಸೈನಿಕರಿಗೆ, ನಮ್ಮ ದೇಶದ ಜನತೆಗೆ ಇದೆ ಎನ್ನುವಂಥದ್ದನ್ನು ವಿಶ್ವಾಸ ದೇಶದ ಪ್ರತಿಯೊಬ್ಬ ಪ್ರಜಾ ಇದ್ದದ ಕಾರಣಕ್ಕಾಗಿ ದೇಶದ ಯಾರು ಆತಂಕದಿಲ್ಲ, ಕೇವಲ ಕಾಂಗ್ರೆಸ್ನವರು ಮಾತ್ರ ಆತಂಕದಲ್ಲಿದ್ದಾರೆ. ಇದರ ಕಾಂಟ್ರರಿ ಇನ್ನೊಂದು ಥಿಯರಿ ಇದೆ, ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನೀವು ಹೇಳಿದ್ರಿ ಜನಕ್ಕೆ ಬಹಳ ಧೈರ್ಯ ಇದೆ. ಎಸ್, ಚೈನಾವನ್ನ ಕಂಪೇರ್ ಮಾಡಿದ್ರೆ ನಮ್ಮ ಆತಂಕ ಇಲ್ಲ. ಆದ್ರೆ ಆನ್ ಕಾಂಟ್ರರಿ ಚೈನಾ ನಮಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಆಗ್ಬೋದು ಅನ್ನೋದು ಕೂಡ ಭಾಳಷ್ಟು ನಮ್ಮ ದೇಶದ ಜನತೆಗೆ ಗೊತ್ತಿಲ್ಲ. ಮೊನ್ನೆ ಆದಂತಹ ಒಂದು ದಾಳಿಯಲ್ಲಿ ಭಾಳಷ್ಟು ಜನ ಕೇಳಿದಂಥದ್ದು ಉದಾಹರಣೆ ನನ್ನ ಹತ್ರನೂ ಇದೆ. ಹಾಗಿದ್ರೆ ಇಷ್ಟು ದಿನ ಬರೀ ಪಾಕಿಸ್ತಾನ ಅಂತಿದ್ವಿ, ಚೈನಾ ಯಾವಾಗಿಂದ ನಮ್ಮ ಶತ್ರು ದೇಶ ಆಗಿ ಸೃಷ್ಟಿಯಾಯಿತು ಅನ್ನೋವಂಥ ವಿಚಾರಗಳನ್ನು ಕೂಡ ಜನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದರ ಮತ್ತೊಂದು ದೃಷ್ಟಿಕೋನವನ್ನು ನಾನು ತೆಗೆದುಕೊಳ್ಬೇಕಾಗುತ್ತೆ ಖೂಬ ಅವರೇ. ನನ್ನ ಜೊತೆ ಉದಯೋನ್ಮುಖಿ ನಟಿ ಮತ್ತು ರೂಪದರ್ಶಿ ಸೋನಿಕಾ ಗೌಡ ಅವರಿದ್ದಾರೆ. ಸೋನಿಕಾ ಗೌಡ ಅವರೇ, ಇತ್ತೀಚೆಗೆ ಎಸ್ಪೆಷಲಿ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿನ ನಾವೆಲ್ಲರೂ ಕೂಡ ತೆರೆ ಮೇಲೆ ನೋಡ್ತಾ ಇರಲಿಲ್ಲ, ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ. ಅದು ಟಿಕ್ಟಾಕ್ನಲ್ಲಿ ನೋಡ್ತಾ ಇದ್ದಂಥದ್ದು ಭಾಳಷ್ಟು ಮನೋರಂಜನೆ ವೇದಿಕೆಯಾಗಿತ್ತು. ಭಾಳಷ್ಟು ಜನ ಅದರಿಂದ ಅವರ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಂಥದ್ದು. ಆದರೆ ಏಕಾಏಕಿ ಈ ಆ್ಯಪ್ ಬ್ಯಾನ್ ಆಗಿದ್ದು ಇನ್ನು ಇವತ್ತು ಸಂಜೆ ತನಕ ಪ್ಲೇಸ್ಟೋರ್ನಲ್ಲಿ ಟಿಕ್ಟಾಕ್ ಮತ್ತು ಇನ್ನೂ ಇತರೆ ಈ ರೀತಿ ಆ್ಯಪ್ಗಳು ಇತ್ತು. ಅದರಲ್ಲಿ ಜನ ಎಷ್ಟೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಹುಡುಗ ಟಿಕ್ಟಾಕ್ ಆಗ್ತಾ ಇಲ್ಲ ಅಂತ ಏನೋ ಮನೇಲಿದ್ದ ಫ್ಯಾನನ್ನು ಕಿತ್ತಿ ಎಸ್ತಿದ್ದು, ಚೇರ್ಗಳನ್ನು ಕಿತ್ತಿ ಎಸ್ತಿದ್ದು. ಆದರೆ 38,000 ವಿಸ್ತಾರವಾಗಿರುವಂತಹ ನಮ್ಮ ದೇಶದ ಜಾಗಕ್ಕಿಂತ ಈ ಒಂದು ಆ್ಯಪ್ ನಮಗೆ ಜಾಸ್ತಿ ಆಗೋಯ್ತಾ ಅಂತ? ಆ್ಯಕ್ಚುಲಿ ಜಾಸ್ತಿ ಆಗಿಲ್ಲ, ಬಟ್ ಎಲ್ಲ ತೋರಿಸ್ಕೊತಾ ಇರೋದು ಆಗಿದೆ. 59 ಆ್ಯಪ್ಸಲ್ಲಿ ಟಿಕ್ಟಾಕ್ ಇಸ್ ಜಸ್ಟ್ 1 ಆ್ಯಪ್. ಬಟ್ ಇದನ್ನು ಎಲ್ಲರೂ ಈಗ ಬ್ಯಾನ್ ಆಗಿದೆ ಮೇನ್ ಅಂತ ಹೇಳಿದಾಗ ನೀವು ಬೇರೆ ಯಾವ ಆ್ಯಪ್ ಹೆಸರು ಹೇಳಲ್ಲ, ಬರೀ ಟಿಕ್ಟಾಕ್ ಅಂತ ಹೇಳ್ತಾರೆ. ಬಿಕಾಸ್ ಈ ನಡುವೆ ಇದೊಂದೇ ಆ್ಯಪ್ ತುಂಬಾ ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗಿರೋದು. ನೀವು ಹೇಳ್ದಂಗೆ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಅಂತ ಹೇಳ್ಬೇಕ್ರೆ ಎಲ್ಲ ಕಡೆ ರೋಡಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಟಿಕ್ಟಾಕ್ ಮಾಲ್ಸಲ್ಲಿ ಹೋಗಿರೋದು ಒಂಥರ ಅವ್ರಿಗೆ ಟ್ರೆಂಡೇ ಆಗೋಗ್ಬಿಟ್ಟಿತ್ತು ಈಗ ಟಿಕ್ಟಾಕ್. ಯೂಶುವಲ್ ಆಗಿ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಇರ್ತಿದ್ವಿ. ಈಗ ಟಿಕ್ಟಾಕಲ್ಲಿ ಇಲ್ಲ ಅಂತ ಹೇಳೋದೇ ಪೀಪಲ್ ಆಸ್ಕ್ ನೀವು ಟಿಕ್ಟಾಕಲ್ಲಿ ಇದ್ದೀರಾ ಅಂತ. ಐ ವಾಸ್ ನಾಟ್ ಆಫ್ ಅ ಟಿಕ್ಟಾಕ್ ಪರ್ಸನ್, ಇವಾಗಲೂ ಕೂಡ ಇಲ್ಲ. ಬಟ್ ದೆನ್ ಎಲ್ರಿಗೂ ಅದೊಂಥರ ಅಡಿಕ್ಷನ್ ಆಗಿತ್ತು. ಬಟ್ ನಾನು ಹೇಳೋದು, ನೀವೊಬ್ಬರು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಟಿಕ್ಟಾಕ್ ಅಂತಾನೆ ಇಲ್ಲ, ಟಿಕ್ಟಾಕ್ ಥರ ತುಂಬ ಆ್ಯಪ್ಗಳಿದೆ. ಪ್ರಾಬ್ಲಿ ಟಿಕ್ಟಾಕ್ ಒಂದು ಸ್ಟೆಪ್ ಎಲ್ಲದಕ್ಕಿಂತ ಒಂಚೂರು ಅಹೆಡ್ ಆಗಿ ಅಟ್ರಾಕ್ಟ್ ಮಾಡ್ತು ಎಲ್ರೂ. ಆನ್ ಕಾಂಟ್ರರಿ, ಬೋಲೋ ಇಂಡಿಯಾ ಅಂತ ಒಂದು ನಮ್ಮ ದೇಶದ ಆ್ಯಪೇ ಟಿಕ್ಟಾಕ್ಗೆ ಪರ್ಯಾಯವಾಗಿ ಶುರು ಮಾಡಿದ್ದಂಥದ್ದು. ಮತ್ತೆ ಶೇರ್ ಇಟ್ಗೆ ಮತ್ತೊಂದು ಪರ್ಯಾಯ ಆ್ಯಪ್ ಶುರು ಮಾಡಿದ್ವಿ, ಹೆಲೋಗೆ ಮತ್ತೊಂದು ಪರ್ಯಾಯ ಆ್ಯಪ್ ಶುರು ಮಾಡಿದ್ವಿ ನಾವು ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಆದರೆ ಇದೆಲ್ಲವನ್ನ ಮೀರಿ ಜನ ಚೈನಾ ಆ್ಯಪ್ ಅಂತ ಇತ್ತೀಚೆಗೆ ಕಳೆದ 1 ವರ್ಷದಿಂದ ಗೊತ್ತಾದರೂ ಕೂಡ ಜನ ಯಾಕೆ ಅದನ್ನೇ ಅನುಸರಿಸ್ತಿದ್ದು ಅಂತ? ಪ್ರಾಬ್ಲಿ ಅವ್ರು ಎಲ್ಲ ಆ್ಯಪ್ಗಿಂತ ಜಾಸ್ತಿ ಟಿಕ್ಟಾಕ್ ಪ್ರಮೋಟ್ ಆಗಿದೆ. ಅದು ಹೇಗಾಯಿತು ನನಗಂತೂ ಗೊತ್ತಿಲ್ಲ. ಬಟ್ ದೆನ್ ಎಲ್ಲರೂ ಬಾಯಲ್ಲಿ ಕಾಮನ್ ಆಗಿ ಟಿಕ್ಟಾಕ್ ಗೊತ್ತಿಲ್ಲದಿರೋ ಇಂಥ ಚಿಕ್ಕ ಮಕ್ಕಳಿಂದ ದೇ ಆರ್ ಅಡಿಕ್ಟೆಡ್. ಯಾರು ಬೇಡ, ನಮ್ಮ ಮಾಮನ ಮಗನೇ ಹೀ ಈಸ್ ಜಸ್ಟ್ ಆಫ್ 7th ಸ್ಟ್ಯಾಂಡರ್ಡ್. ಟಿಕ್ಟಾಕ್ ನೋಡೋ ಅಷ್ಟು ಪ್ರಾಬ್ಲಿ ಬುಕ್ಕು ಲೈಫಲ್ಲಿ ಅಷ್ಟು ಹಿಡಿದಿಲ್ವೇನೋ, ಅಷ್ಟೊಂದು ಅಡಿಕ್ಷನ್ ಆಗೋಗ್ಬಿಟ್ಟಿದೆ ಟಿಕ್ಟಾಕ್. ಫೋನ್ ಕೊಟ್ಟಿಲ್ಲ ಅಂದರೆ ಹಿಲ್ ಸ್ಟಾರ್ಟ್ ಕ್ರೈಂಗ್. ಸೊ ಎಲ್ಲರ ಮನೆಯಲ್ಲೂ ಈಗ ಲಾಕ್ಡೌನ್ ಬಂದಮೇಲಂತೂ, ಲಾಕ್ಡೌನ್ಕಿಂತ ಮುಂಚೆನೂ ಅಷ್ಟೇ, ಬಟ್ ಲಾಕ್ಡೌನ್ ಆದಮೇಲೆ ಎಲ್ಲರೂ ಟಿಕ್ಟಾಕ್ಗೋಸ್ಕರನೇ ರೆಡಿ ಆಗೋರು. ಎಷ್ಟೊಂದು ಜನ ವಾಟ್ ಯು ಕಾಲ್ ಇಟ್ ಆಸ್ ಆ ಲೈಟ್, ಏನೋ ಒಂದು ಲೈಟ್ ಇದೆ, ಅದು ಟಿಕ್ಟಾಕ್ಗೋಸ್ಕರನೇ ತೊಗೊಂಡಿರೋದು. ಅದು ಟಿಕ್ಟಾಕ್ ಬಂದಾದ್ಮೇಲೆ ಅದು ಆ್ಯಕ್ಚುಲಿ ರಿಲೀಸ್ ಮಾಡಿರೋದು ಕೂಡ. ಸೊ ಎಲ್ಲರೂ ಬೆಳಗ್ಗೆ ಎದ್ದು ರೆಡಿ ಆಗೋದು, ಬರೀ ಟಿಕ್ಟಾಕ್ ವಿಡಿಯೋಸ್ ಮಾಡೋಕೆ ಅದನ್ನ ಅಷ್ಟು ಇಂಪಾರ್ಟೆನ್ಸ್ ಆಗೋಗ್ಬಿಟ್ಟಿತ್ತು ಎಲ್ಲರೂ ಲೈಫಲ್ಲಿ. ನಮ್ಮ ಜೀವನದ ಒಂದು ಭಾಗ ಆಗೋಗಿತ್ತು. ಬಟ್ ಬ್ಯಾನ್ ಮಾಡಿ ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಬ್ಯಾನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತೀರಿ. ಆದರೆ ಹನುಮಂತಯ್ಯ ಅವರೇ, ಮೊಳಕೆಯ ಪೈರು ಸಿರಿಯಲಿ ಅಂತ ನಾವು ಹೇಳ್ತೀವಿ. ಬೀಜ ಬಿತ್ತಬೇಕಾದ್ರೇನೆ ನೋಡ್ಬೇಕಿತ್ತೇನೋ. ಈಗ ಹೆಮ್ಮರವಾಗಿ ಬೆಳೆದ ಮೇಲೆ ಅದನ್ನ ನಾವು ಕಟ್ ಮಾಡ್ತೀವಿ ಅಂತ ಹೋದ್ರೆ ಆದರೂ ಅದ್ರ ಬೇರುಗಳೇನು ಉಳ್ಕೊಂಡ್ಬಿಟ್ಟಿರುತ್ತಲ್ಲ.
ಭಾರತಕ್ಕೆ ಸ್ವದೇಶಿ ಆಂದೋಲನ ಇದೆಯಲ್ಲ, ಇದು ಬಹಳ ವರ್ಷಗಳಿಂದ ಚರ್ಚೆಯಲ್ಲಿರೋ ವಿಚಾರ. ಬಟ್ ಈ ಸ್ವದೇಶಿ ಆಂದೋಲನ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಚೀನಾದವರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವೊಂದು 59 ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದೇವೆ. ನಾಳೆ ಏನಾಗುತ್ತೆ ಗೊತ್ತಿಲ್ಲ, ಇರಲಿ. ಆದರೆ ಇದಕ್ಕೆ ಪರ್ಯಾಯವಾದ ಆ್ಯಪ್ಗಳನ್ನು ನಾವು ಡೆವಲಪ್ ಮಾಡಿದ್ದೀವಾ ಅಂತ ಅಂದರೆ, ಆಮೇಲೆ ಟೆಕ್ನಿಕಲಿ ಭಾರತದ ಬಗ್ಗೆ ಭಾಳ ದೊಡ್ಡ ಇದಿದೆ ವರ್ಲ್ಡ್ ಲೆವೆಲ್ನಲ್ಲಿ. ಭಾರತ ಟೆಕ್ನಾಲಜಿಕಲಿ ಸೌಂಡ್ ಕಂಟ್ರಿ ಅನ್ನೋದಿದೆ. ಆದರೆ ಈ ರೀತಿಯ ಆ್ಯಪ್ಗಳನ್ನು ನಮ್ಮ ಎಷ್ಟೋ ಜನರಿಗೆ ನಮ್ಮ ಲಭ್ಯ ಇರೋ ಆ್ಯಪ್ಗಳು ಯಾವ ಯಾವ ದೇಶದವು ಅನ್ನೋದು ಗೊತ್ತಿಲ್ಲ. ಹೌದು. ಟಿಕ್ ಟಾಕ್ ಅಂತೂ ನಮ್ಮದೇ ಅಂತ ತಿಳ್ಕೊಂಡು ಜನ ಬಳಸ್ತಿದ್ದಾರೆ. ಸೋನು ಅವ್ರು ಹೇಳಿದಾಗೆ ಇದು ಎಷ್ಟು ಪಾಪ್ಯುಲರ್ ಇದಂದರೆ, ನೀವು ಬೇರೆ 59ರಲ್ಲಿ 58 ಯಾರೂ ಲೆಕ್ಕ ಹಾಕ್ತಾ ಇಲ್ಲ. ಇದು ಒಂದನ್ನೇ ಎಲ್ಲರೂ ಹೇಳ್ತಿರೋದು ಟಿಕ್ ಟಾಕ್ ಬ್ಯಾನ್ ಆಯಿತು ಅಂತ ಹೇಳ್ತಿದ್ದಾರೆ. ಅಂದರೆ ಪೀಪಲ್ ಆರ್ ಸೋ ಅಡಿಕ್ಟೆಡ್, ಇಟ್ ಈಸ್ ಟ್ರೂ. ಆದರೆ ಇದು ಚೀನಾದ ಆ್ಯಪು ನಾವು ಬ್ಯಾನ್ ಮಾಡಿದ್ದೇವೆ ಅಂತ ಇವತ್ತು ಹೇಳ್ತಿದ್ದೀವಿ. ಆದರೆ ಎಲ್ಲ ಚೀನಾದ ಸಲಕರಣೆಗಳನ್ನು ನಮಗೆ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಕುಡ್ ನಾಟ್. ಅದು ಮ್ಯಾನುಫ್ಯಾಕ್ಚರಿಂಗ್ ಏರಿಯಾದಲ್ಲಿ ಇರ್ತಕ್ಕಂಥ ಚೀನಾದ ಅವಲಂಬನೆ ಎಷ್ಟರ ಮಟ್ಟಿಗಿದೆ ಅಂದರೆ, ನಾವು ಬಹುತೇಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಲಂಬನೆ ಆಗಿಬಿಟ್ಟಿದ್ದೇವೆ. ಇದು ಮೊದಲ ಹೆಜ್ಜೆ ಆಗಿರ್ಬೋದು, ಯಾರಿಗೆ ಗೊತ್ತು. ನಾನು ಹೇಳ್ತಿರೋದು, ಈ ಎಚ್ಚರಿಕೆ ನಮಗೆ ಯಾವಾಗಲೂ ಇರಬೇಕು. ದೇಶ ಕಟ್ಟೋದು ಅಂದರೆ, ಇವತ್ತು ನಮಗೆ ಚೀನಾದಿಂದ ಆಕ್ರಮಣದ ಭಯ ಬಂತು ಅಥವಾ ಹೆದರಿಕೆ ಬಂತು, ಅವರೊಂದು ಏನೋ ಮಾಡಿದ್ದಾರೆ, ನಾಳೆ ಆಗೋದಿಲ್ಲ ಅಂತ ಏನು ಹೇಳಕ್ಕೆ ಬರೋದಿಲ್ಲಲ್ಲ. ಇದನ್ನು ಇಂಥ ಘಟನೆಗಳು ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ವಿ ಪಾಕಿಸ್ತಾನ ಮಾತ್ರ ನಮ್ಮ ಶತ್ರು ದೇಶ ಅಂತ. ಅದನ್ನು ಬಹಳ ದೊಡ್ಡ ಹೈಪ್ ಮಾಡಿ ಬಿಜೆಪಿಯವರು ದಿನ ಬೆಳಗ್ಗೆ ಎದ್ರೆ ಮೋದಿಯವರು ಮಾಡಿರೋ 1000 ಭಾಷಣಗಳಲ್ಲಿ 999ರಲ್ಲಿ ಪಾಕಿಸ್ತಾನದ ಹೆಸರು ಇರ್ತಿತ್ತು. ಈಗ ಚೀನಾದ ಹೆಸರು, ಚೈನಾ ಹೆಸರು ಮುಂಚಿಂದ ತಗೊಂಡಿದ್ರೆ ಚೈನಾ ಥ್ರೆಟ್ ಆಗ್ತಿರ್ಲಿಲ್ಲ ಅಂತ ಹೇಳ್ತೀರಾ? ಹಾಗಿದ್ರೆ ಚೈನಾದ ಹೆಸರು ತಗೊಂಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. ಎಷ್ಟು ಸಾರಿ ಚೈನಾಕ್ಕೆ ಹೋಗಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳ ನಿಯೋಗ ಹೋಗಿದೆ. ಇಷ್ಟು ಸಾರಿ ಹೋದ್ಮೇಲೆ ಕೂಡ ಚೈನಾ ಯಾಕೆ ನಮ್ಮ ಜೊತೆ ಸ್ನೇಹ ಹಸ್ತ ಚಾಚೋದಕ್ಕೆ ಹಿಂದೇಟಾಗ್ತಾ ಇದೆ? ವಾಟ್ ಈಸ್ ದ ರೀಸನ್? ನಾವು ವೈ ವಿ ಡಿಡ್ ನಾಟ್ ಫೋರ್ಸ್ ದಟ್? ಮುಂದಾಲೋಚನೆ ಯಾಕೆ ಮಾಡ್ಲಿಕ್ಕೆ ಸಾಧ್ಯ? 1962ರಿಂದ ಆಗಿಲ್ವಲ್ಲ? 62ರಲ್ಲಾಗಿ 62ರಿಂದ ಇವತ್ತಿನವರೆಗೆ 2020ರವರೆಗೆ ಬಾಂಧವ್ಯ ಚೈನಾ ಮತ್ತು ಭಾರತದ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ ಅಂದ್ರೆ, ಭಾರತ ಅವರ ದೊಡ್ಡ ಮಾರ್ಕೆಟ್. ನಾವು ಯಾರು ಓಪನ್ ಮಾಡಿದ ಮಾರ್ಕೆಟ್? ಇದು ಕಾಂಗ್ರೆಸ್ನವರು ಏನು ಪ್ರಪಂಚೀಕರಣ ಮಾಡಿದ್ರಲ್ಲ, ಆವಾಗ ಇಡೀ ಪ್ರಪಂಚಕ್ಕೆ ಈ ಮಾರ್ಕೆಟ್ ಓಪನ್ ಆಯಿತು. ಆದರೆ ನಾವು ಈ ಮಾರ್ಕೆಟನ್ನು ಆಕ್ರಮಣ ಮಾಡ್ಕೊಳಕ್ಕೆ ಸಾಧ್ಯ ಆಗಿದೆಯಾ? ನಾಟ್ ಓನ್ಲಿ ಚೈನಾ, ದಿ ಅದರ್ ಕಂಟ್ರೀಸ್ ಆಲ್ಸೋ. ನಾವು ಅದನ್ನು ಅಂದರೆ ಭಾರತ ಇನ್ನೂ ಅಷ್ಟರ ಮಟ್ಟಿಗೆ ಸ್ವದೇಶಿ ಜಾಗೃತಿಯ ಬಂಡವಾಳ ಹೂಡಿಕೆ ಆಗಲಿ, ಅದರ ವಿಚಾರವಾಗಿ ಇವತ್ತಿನ ದಿನ ಪ್ರಧಾನಮಂತ್ರಿ ಮಾತಾಡ್ತಾ ಇದ್ರಲ್ಲ. ನಾನು ಹೇಳ್ತಿರೋದು, ಚೈನಾದಲ್ಲಿ ಈಗ ನೀವು ಆಪ್ ಬ್ಯಾನ್ ಮಾಡ್ತೀರಿ, ವಾಟ್ ಅಬೌಟ್ ಅದರ್ ಥಿಂಗ್ಸ್? We are still dependent on them. ಅವರು ನೇರವಾದ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಆಯ್ತು, ಆಪ್ ಬ್ಯಾನ್ ಮಾಡಿದ್ವಿ, ಮುಂದೆ ಟಿವಿ, ಮೊಬೈಲ್. ಚೈನಾ ಯಾವಾಗಲೂ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡುವಂಥದ್ದು ಸ್ವಭಾವ ಇದ್ದಿದ್ದು ಇಡೀ ವಿಶ್ವಕ್ಕೆ ಗೊತ್ತಿದೆ. ನಮ್ಮ ಪ್ರಧಾನಮಂತ್ರಿಗಳು ಚೈನಾ ಜೊತೆ ಅಂತಲ್ಲ, ಇಡೀ ನಮ್ಮ ಜೊತೆಯಲ್ಲಿರೋಂಥ ನೇಬರಿಂಗ್ ಕಂಟ್ರೀಸ್ ಏನಿದೆ ಎಲ್ಲರನ್ನ ವಿಶ್ವಾಸದಲ್ಲಿ ತಗೊಂಡು ಈ ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಸದುದ್ದೇಶದಿಂದ ಪ್ರತಿಯೊಂದು ನೇಬರಿಂಗ್ ದೇಶಗಳ ಜೊತೆಯಲ್ಲಿ ಸಂಬಂಧಗಳನ್ನು ಬೆಳೆಸಿದ್ದಾರೆ. ಆದರೆ ಚೈನಾದ ಮೂಲ ಸ್ವಭಾವ ಎನ್ಕ್ರೋಚ್ಮೆಂಟ್ ಇದೆಯಲ್ಲ, ಭೂಮಿ ಕಬಳಿಕೆ ಮಾಡುವಂಥದ್ದು, ಅದನ್ನು ಹೊಸದೇನಲ್ಲ. ಅದರ ಇತಿಹಾಸ ನೋಡಿದಾಗ ಎಷ್ಟು ಚಿಕ್ಕ ದೇಶವಾಗಿತ್ತು, ಇವತ್ತು ಹಲವಾರು ದೇಶಗಳನ್ನು ಕಬಳಿಸಿ ಇವತ್ತು ಚೈನಾ ಆಗಿದೆ. ಒಂದು ಸ್ವದೇಶಿ ಜಾಗರಣ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ದೇಶಭಕ್ತರ ಮತ್ತು ದೇಶಾಭಿಮಾನಗಳ ವ್ಯಕ್ತಿಗಳ ಒಂದು ಕೂಗು ಯಾವಾಗಲೂ ಇತ್ತು. ಆದರೆ ಸ್ವದೇಶಿ ಜೊತೆಯಲ್ಲಿ ನಾವು ಉತ್ಪಾದನೆಯನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 70 ವರ್ಷಗಳ ನಂತರ ಕೂಡ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಬಂದ ಮೇಲೆ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದನ್ನು ಒಂದು ಕಾನ್ಸೆಪ್ಟ್ ಕೊಟ್ಟರು. ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಸ್ವಾವಲಂಬದ ಆತ್ಮನಿರ್ಭರ ಭಾರತ ನಿರ್ಮಾಣ ಆಗಬೇಕಂತ ಇವತ್ತು ಶಬ್ದ ಬಂದಿರಬೇಕು. ಆದರೆ 2014ರ ಚುನಾವಣೆ ನಂತರ ಪ್ರಧಾನಿ ಆದ ತಕ್ಷಣನೇ ಮೇಕ್ ಇನ್ ಇಂಡಿಯಾ
ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇವಿಷ್ಟು ಮತ್ತೆ ಕೂಡ ದೊಡ್ಡ ಒಟ್ಟಿಗೆ ಪ್ರಮಾಣದಲ್ಲಿ ಇವತ್ತು ಯುವಕರು ಸೆಪ್ಟೆಂಬರ್ನಲ್ಲಿ ಶುರು ಮಾಡಿದ್ದು. ನಾನು ಅದನ್ನು ಹೇಳ್ತೀನಿ. ಆಸಕ್ತಿಯನ್ನು ವಹಿಸಿ ಇವತ್ತು ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ, ಹೊಸ ಹೊಸ ಉತ್ಪನ್ನಗಳನ್ನು ತಂದಿದ್ದಾರೆ. ಯಾವಾಗಲೂ ಇವತ್ತು ನಾವು ಗಡಿ ವಿವಾದ ಬಂದ ತಕ್ಷಣ ಎಷ್ಟಾಗಿದೆ ಮೇಕ್ ಇನ್ ಇಂಡಿಯಾ ಆಗಿದ್ರೆ ನಿಮ್ಮ ಇಲ್ಲ, ಅದಕ್ಕೆ ಸಮಯ ಅಂತೂ ತಗೊಳ್ತದೆ, ಆಗ್ತಾ ಇದೆ. ಇವತ್ತು ನೋಡಿ ಮೇಕ್ ಇನ್ ಇಂಡಿಯಾ, ಇವತ್ತು ನಮ್ಮ PP ಕಿಟ್ಟು ಮತ್ತು ನಮ್ಮ ಮಾಸ್ಕು ಎಲ್ಲಿ ತನಕ ನಮ್ಗೆ ಅನಿವಾರ್ಯತೆ ಅನ್ನೋದಿದ್ದಿಲ್ಲ ಅಲ್ಲಿ ತನಕ ನಾವು ಪ್ರೊಡಕ್ಷನ್ ಮಾಡಲಿಲ್ಲ. ಇವತ್ತು ಅನಿವಾರ್ಯ ಚೈನಾದಿಂದನೇ ತರಿಸಿದ್ವಲ್ಲ ನಾವು. ಇಲ್ಲ ಅದೇ ಹೇಳ, ಇವತ್ತು ಪ್ರಾರಂಭದಲ್ಲಿ ಚೈನಾದಿಂದ ತರಿಸಿರ್ಬೇಕು, ಇನ್ನಿತರ ದೇಶಗಳಿಂದ ತರಿಸಿರ್ಬೇಕು. ಆದರೆ ತಕ್ಷಣವಾಗಿ ನಮ್ಮ ದೇಶದಲ್ಲಿ ಪ್ರಾರಂಭವಾಗಿ ಇವತ್ತು ನಾವು ಸ್ವಾವಲಂಬಿ ಆಗಿವಿ ಮತ್ತು ಹೊರ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಇವತ್ತು ಕೇವಲ ನಾವು ಗಡಿ ವಿವಾದವನ್ನು ಬಂದ ತಕ್ಷಣವೇ ಸ್ವದೇಶಿ ಅನ್ನುವಂಥದ್ದಲ್ಲ. ಇವತ್ತು ಯಾವಾಗ ನಮ್ಮ ದೇಶದಲ್ಲಿ ಸ್ವದೇಶಿ ಅನ್ನೋಂಥ ಕೂಗಿದೆ, ಅದಕ್ಕೆ ನಾವು ಒತ್ತು ಕೊಟ್ಟುಕೊತಾನೆ ಬಂದಿದ್ದಿದೆ. ಇದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥದ್ದು ನಿಲ್ಲಿಸಿ 130 ಕೋಟಿ ಜನ ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಹೊತ್ತಿ ನಾವು ಉತ್ಪಾದನೆ ನನಗೆ ಯಾವ ವಸ್ತುಗಳನ್ನು ಅವಶ್ಯಕತೆ ಇದೆಯೋ ಅದನ್ನು ಉತ್ಪಾದನೆಯನ್ನು ಮಾಡಬೇಕನ್ನೋಂಥದ್ದು ಅನಿವಾರ್ಯತೆ ಇದೆ. ಮತ್ತು ಆ ಶಕ್ತಿ ನಮ್ಮ ಭಾರತೀಯರಲ್ಲಿದೆ. ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಕೆಲವು ತಿಂಗಳಲ್ಲೇ ನೀವು ನೋಡಟ್ರಿ, ನಮ್ಗೆ ಏನೇನು ಬೇಡಿಕೆಗಳ ವಸ್ತುಗಳಿದ್ದಾನೆ ಉತ್ಪಾದನೆ ನಮ್ಮ ಭಾರತದಲ್ಲಿ ಆಗ್ತದೆ. ಇವತ್ತು ಹನುಮಂತನವರು ಹೇಳಿದ್ರು, ಕೇವಲ ನಾವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತೇನು 59ಗಳನ್ನು ನಾವೇನು ಬ್ಯಾನ್ ಮಾಡಿದ್ದೀವಿ, ಇನ್ನೂ ಈ ಥರ ವಸ್ತುಗಳನ್ನು ಸಲಕರಣೆಗಳನ್ನು ಬ್ಯಾನ್ ಮಾಡಬಹುದಾ ಅಂತ. ಖಂಡಿತವಾಗಿಯೂ ಯಾವ್ಯಾವ ಸಾಧ್ಯವಾಗ್ತದೋ ಎಲ್ಲವೂ ಬ್ಯಾನ್ ಮಾಡಿ ನಮ್ಮ ದೇಶದಲ್ಲಿ ಉತ್ಪಾದನೆಯನ್ನು ಮಾಡಿ ಪೂರೈಸಿಕೊಳ್ಳುವಂಥ ಶಕ್ತಿ ನಾವು ಪಡ್ಕೊಳ್ಬೇಕಾಗಿದೆ. ನಮ್ಮ ಇಡೀ ಭಾರತೀಯರ ಕನ್ಸರ್ನ್ ಏನು ಅಂತಂದರೆ, ಬೇರೆ ಈ ದೇಶದಿಂದ ಚೈನಾದಿಂದ ಬ್ಯಾನ್ ಮಾಡಿ, ಪಾಕಿಸ್ತಾನದಿಂದ ಬ್ಯಾನ್ ಮಾಡಿ, ನೀವು ಎಲ್ಲೆಲ್ಲಿಂದ ರಫ್ತು ಮಾಡ್ತಿರೋ ಎಲ್ಲ ಕಡೆಯಿಂದ ಬ್ಯಾನ್ ಮಾಡಿ, ಆದರೆ ನಮ್ಮ ದೇಶದಲ್ಲಿ ಅದು ಉತ್ಪಾದನೆ ಆಗಬೇಕು. ನಾವು ಭಾರತೀಯರು ನೀವು ಮಾಡುವಂಥ ನಾವು ತಯಾರಿಸುವಂಥ ಪ್ರಾಡಕ್ಟ್ಗಳಿಗೆ ನಾವು ₹100 ಹೆಚ್ಚು ಕೊಡೋದಕ್ಕೆ ತಯಾರಿದ್ದೀವಿ. ಆದರೆ ಬೇರೆ ದೇಶದಿಂದ ಅದನ್ನು ರಫ್ತು ಮಾಡಿಕೊಂಡು ಇಲ್ಲ ಅದನ್ನು ಬ್ಯಾನ್ ಮಾಡ್ತೀವಿ ಅಂತಂದಾಗ ಅದರ ಆಲ್ಟರ್ನೇಟಿವ್ ಬೇರೆ ದೇಶ ಅದನ್ನು ತಗೊಳ್ಸ್ಕೊಳ್ಬಾರ್ದು ಅನ್ನೋದೇ ನಮ್ಮ ಒಂದು ಇಚ್ಛೆ. ಖೂಬವ್ರೆ ಇಲ್ಲ ನೋಡಿ, ಈಗ ಇದ್ರದ್ದೊಂದು ಪರಿಣಾಮ, ಗಡಿ ವಿವಾದ ಚೈನಾ ಜೊತೆಯಲ್ಲಿ ಒಂದು ಪರಿಣಾಮ, ಮತ್ತು ಇವತ್ತು ಕೊರೋನಾ ಒಂದು ಮಹಾಮಾರಿಯಿಂದ ನಾವು ಇಡೀ ವಿಶ್ವನೇ ತತ್ತರಿಸ್ತಾ ಹೋಗಿದೆ. ಭಾರತ ಕೂಡ ಅದರಲ್ಲಿ ಏನು ಹೊರತಾಗಿನಲ್ಲ. ಇವತ್ತು ಆತ್ಮನಿರ್ಭರ ಭಾರತ ಅನ್ನುವಂಥದ್ದನ್ನು 21 ಲಕ್ಷ ಕೋಟಿಯ ಏನು ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಆ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಉತ್ಪಾದನೆ, ಮಾರ್ಕೆಟಿಂಗು ಕಂಪ್ಲೀಟ್ ಏನಾಗಿ ಚೈನ್ ಇದೆ, ಆ ಚೈನನ್ನು ಪೂರ್ಣಗೊಳಿಸಿ ಸ್ವತಃ ನಮ್ಮ ಭಾರತ ಎಲ್ಲ ಆತ್ಮನಿರ್ಭರ ಭಾರತ ಆಗಬೇಕನ್ನುವಂಥ ಕನಸನ್ನೇ ಇವತ್ತು ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸ್ಟಾರ್ಟಪ್ ಆಗಿರ್ಬೋದು, ಸ್ಟ್ಯಾಂಡಪ್ ಇರ್ಬೋದು, ನಮ್ಮ ದೇಶದಲ್ಲಿರುವಂಥ ಈ ಉತ್ಪಾದನಾ ಕ್ಷೇತ್ರದಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು, ಈಗ ಎಲ್ಲವೂ ಅದನ್ನು ಬ್ಯಾನ್ ಮಾಡಿದ ಮೇಲೆ ಖಂಡಿತವಾಗಿಯೂ ಬೇಡಿಕೆ ಜಾಸ್ತಿ ಆಗ್ತದೆ. ಒಂದೇನಿತ್ತು ಅಲ್ಲಿ ಸಸ್ತಾ ಮಾಲ್ ಇಲ್ಲಿಗೆ ಬರ್ತದೆ ಅನ್ನುವಂಥದ್ದಿತ್ತು, ಕಡಿಮೆ ಬೆಲೆದು. ಇವತ್ತು ಅದಕ್ಕೆ ನಾವು ಬ್ಯಾನ್ ಮಾಡಿದ ಮೇಲೆ ಸ್ವಲ್ಪ ಉತ್ಪಾದನೆಯಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಬಂದಿದ್ರು ಕೂಡ ನಮ್ಮ ದೇಶದ ಜನರಿಗೆ ನೀವೇ ಹೇಳಿದ್ರಿ, ನಮ್ಮ ದೇಶದ ಉತ್ಪಾದನೆ ಆದಂಥ ವಸ್ತುಗಳಿಗೆ ನಮ್ಮ ಜನ ₹100 ಜಾಸ್ತಿ ಕೊಡಲಿಕ್ಕೂ ತಯಾರಿದ್ದಾರೆ ಅಂತ. ಈಗ ಈ ಸಂದರ್ಭ ಬಂದಿದೆ. ಆ ಸಂದರ್ಭದ ಲಾಭವನ್ನು ದೇಶಕ್ಕೆ ಆಗ್ತಿದೆ, ದೇಶದ ಜನರಿಗೆ ಆಗ್ತದೆ. ಪ್ರಾಮಾಣಿಕವಾಗಿ ಒಂದು ವಿಚಾರವನ್ನು ಹೇಳ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಬೇರೆ ಕಡೆ ಆದಂತಹ ಚರ್ಚೆಗಳೇನು ಅಂತಂದರೆ, ಸ್ಟ್ಯಾಂಡಪ್ ಇಂಡಿಯಾ ಆಗಿರಬಹುದು, ಮೇಕ್ ಇನ್ ಇಂಡಿಯಾ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಹೆಸರುಗಳು ಹೊಸ ಬೇರೆ ಬೇರೆ ಭಾಷೆಗಳಲ್ಲಿ ಸೃಷ್ಟಿಯಾಗ್ತಾ ಇದೆ ಹೊರತು ಪ್ರಾಡಕ್ಟ್ಸ್ ಸೃಷ್ಟಿ ಆಗ್ತಾ ಇಲ್ಲ ಅನ್ನುವಂಥದ್ದು ಭಾಳಷ್ಟು ಜನರ ಒಂದು ವಿವಾದವಾಗಿತ್ತು. ಆದರೆ ನಿಮ್ಮ ಜೊತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. MSME ಸೆಕ್ಟರು ಸಂಪೂರ್ಣವಾಗಿ ನೆಲಕಚ್ಚಿದೆ. ಎಲ್ಲಿ ನೀವು ಉತ್ಪಾದನೆ ಮಾಡಬೇಕಾಗಿತ್ತು, ಚೈನಾ ಮತ್ತು ಇತರ ದೇಶಗಳಿಗೆ ಆತ್ಮನಿರ್ಭರ್ ಸ್ಲೋಗನ್ ಹೇಳಿದ್ರೆ ಸಾಕಾಗೋದಿಲ್ಲ. ಆ ಮೆಟೀರಿಯಲ್ ನಮ್ಮಲ್ಲಿ ಸಿಗೋದಿಲ್ಲ ಅಂತಾದರೆ ನಮ್ಮಲ್ಲಿ ಉತ್ಪಾದನೆ ಆಗಬೇಕಲ್ಲ. ಇವತ್ತು ಆ ಇಡೀ ಇಂಡಸ್ಟ್ರಿನೇ ತುಂಬ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದೆ. ಅದು ಕೋವಿಡ್ ಕಾರಣ ಇರ್ಬೋದು, ಡಿಮಾನಿಟೈಸೇಷನ್ ಕಾರಣ ಇರ್ಬೋದು, GST ಕಾರಣ ಇರ್ಬೋದು. ನಮ್ಮ ಸಣ್ಣ ಕೈಗಾರಿಕೆಗಳು GSTಯಲ್ಲಿ ಎಷ್ಟು ತತ್ತರಿಸಿ ಹೋಗಿವೆ ಅಂದರೆ ಅವ್ರಿಗೆ ಏನೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಬಂದಿದ್ದಾರೆ. ಸೊ ನೀವು ಇದಕ್ಕೆ ಆಲ್ಟರ್ನೇಟಿವನ್ನು ಹೇಗೆ ನಿರ್ಮಾಣ ಮಾಡ್ತೀರಿ? ಆಮೇಲೆ ಆತ್ಮನಿರ್ಭರ್ ಯಾವಾಗ ಚೈನಾ ವಸ್ತುಗಳನ್ನು ನೀವು ಸ್ಟಾಪ್ ಮಾಡಿದ್ರೆ ಆತ್ಮನಿರ್ಭರ ಆಗೋದಿಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಆ ವಸ್ತುಗಳು ಬರೋಕ್ಕೆ ಶುರು ಮಾಡಿದ್ರೆ ನಮ್ಮ ಗ್ರಾಹಕ ಯಾವುದು ಕಡಿಮೆ ಇರ್ತದೆ ಅದನ್ನು ಕೊಂಡ್ಕೊತಾನೆ, ಯಾವುದು ಜಾಸ್ತಿ ಇರ್ತದೆ ಅದನ್ನು ಅವನು ಕೊಂಡ್ಕೊಳ್ಳೋದಿಲ್ಲ. ಈಗ ನಿಮ್ಮ ಅನೇಕ ವಸ್ತುಗಳು ಭಾರತದಲ್ಲಿ ತಯಾರಾಗೋ ಸೋಪ್ಗಳು ತಗೊಳ್ಳಿ, ನೀವು ಬಹಳ ಕಾಸ್ಟ್ಲಿ ಇದ್ದರೂ ಬೇರೆ ದೇಶದ ಸೋಪುಗಳನ್ನು ಕೊಂಡ್ಕೊಳ್ತಾನೆ, ನಿಮ್ಮ ಸೋಪುಗಳನ್ನು ಅವನು ಕೊಂಡ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ಏನು? ಒಂದು, ಇವತ್ತು ಗ್ರಾಹಕನ ಮುಂದೆ ಆಯ್ಕೆ ಇದೆ, ಕ್ವಾಲಿಟಿ ಇದೆ, ಮತ್ತು ಅವನ ಕೈಗೆ ಸಿಗ್ತಕ್ಕಂಥ ಸಾಮರ್ಥ್ಯ ಕೂಡ ಇರಬೇಕು.
ಬಹುಶಃ ಈ ಒಂದು ಮನಸ್ಥಿತಿ ಬಗ್ಗೆ ನಾನು ಮಾತಾಡಬೇಕು ಸೋನಿಕಾ ಅವ್ರ ಜೊತೆ. ಸೋನಿಕಾ ಅವರೇ, ಅವ್ರು ಬಹಳ ಒಂದು ಕ್ಲಿಯರ್ ಸ್ಟೇಟ್ಮೆಂಟನ್ನು ಹೇಳಿದ್ರು ಹನುಮಂತಯ್ಯ ಅವರು. ನಮ್ಮ ಮುಂದೆ ಆಪ್ಷನ್ಸ್ ಇದ್ದಾಗ ಭಾರತದಲ್ಲಿ ನಮ್ಮದೇ ಆದಂತಹ ಮೈಸೂರು ಸ್ಯಾಂಡಲ್ ಆಗಿರಬಹುದು, ನಮ್ಮದೇ ಪ್ರಾಡಕ್ಟ್ ಆಗಿರುವಂತಹ ಲಕ್ಸ್ ಆಗಿರಬಹುದು, ಅಥವಾ ಖಾದಿ ಆಗಿರ್ಬೋದು, ಇಂತಹ ಸೋಪ್ಗಳಾಗಿರ್ಬೋದು, ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ಸ್ ಅಂತ ನಾವು ಏನು ಕರಿತೀವಿ, ಇದ್ಯಾವುದೂ ನಾವು ಉಪಯೋಗಿಸೋದಿಲ್ಲ. ಅದೇ ಜಪಾನಿಂದ ಬರುವಂಥದ್ದು, ತೈವಾನಿಂದ ಬರುವಂಥದ್ದು, ಚೈನಾದಿಂದ ಬರುವಂತಹ ಬ್ಯೂಟಿ ಪ್ರಾಡಕ್ಟ್ಸನ್ನು ನಾವು ಉಪಯೋಗಿಸ್ತೀವಿ. ಯಾಕೆ ನಮ್ಮ ದೇಶದ ಯಾವುದು ಬೇರೆ ದೇಶದ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡುವಷ್ಟು ಬುದ್ಧಿತನ ಮತ್ತು ಇಂಟೆಲೆಕ್ಚುಯಲ್ ನಮ್ಮಲ್ಲಿದೆ, ಸಣ್ಣ ಕಾಮನ್ ಸೆನ್ಸ್ ನಮ್ಮಲ್ಲಿದೆ. ಯಾಕೆ ನಾವು ಇದನ್ನ ಆಯ್ಕೆ ಮಾಡ್ಕೋತಾ ಇಲ್ಲ? ಫಸ್ಟ್ ಆಫ್ ಆಲ್, ಇವತ್ತು ಚೈನಾದ ಬಗ್ಗೆ ಟಾಪಿಕ್ ಬರ್ತಾ ಇರೋದ್ರಿಂದ ಇದೆಲ್ಲ ಬರ್ತಾ ಇದೆ. ಇಷ್ಟು ದಿನ ಈ ಟಾಪಿಕ್ ಏನು ಇರಲಿಲ್ಲ, ಈ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಸರಿ. ಇಷ್ಟು ದಿನ ವಿ ವರ್ ನಾಟ್ ಇವನ್ ಅವೇರ್. ಪ್ರಾಬ್ಲಿ ಚಿಕ್ಕ ವಯಸ್ಸಿಂದ ನಾನು ಈಗ ಮೈಸೂರು ಸ್ಯಾಂಡಲ್ ಸೋಪೆ ಯೂಸ್ ಮಾಡ್ಕೊಂಡು ಬಂದಿರೋ ಗೊತ್ತಿರ, ಬಟ್ ಅವಾಗಿಂದಾನು ನಮ್ಗೆ ತೋರಿಸ್ಕೊಂಡು ಬಂದಿರೋದೇ ಆ ಪ್ರಾಡಕ್ಟ್ಸ್ ಏನೆ. ಸೊ ದಟ್ಸ್ ಅ ಕಾಮನ್ ಥಿಂಗ್ ಅಲ್ವಾ. ನಾವು ಅವಾಗಿಂದಾನು ಇದೇ ನೋಡ್ರೋದು. ಇವಾಗೇನೋ ನೀವು ಚೈನಾದ ಐಟಮ್ಸ್ ಒಂದೊಂದಾಗ ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀರಾ, ಬಟ್ ಎಲ್ಲಾನು ಕೂಡ ಸ್ಟಾಪ್ ಮಾಡೋಕ್ಕೂ ಈ ಕ್ಯಾಮ್ರಾ ಎಲ್ಲ ನೀವು ಹೇಳ್ದಂಗೆ ಇದೆಲ್ಲ ಎಲ್ಲಾದ್ರೂ ಒಂದು ಕಡೆ ಒಂದು ಪಾರ್ಟ್ಸ್ ಆಫ್ ಇದಾದರೂ ಚೈನಾ ರಿಲೇಟೆಡೇ ಇದ್ದೇ ಇರುತ್ತೆ ಅದು. ಸೊ ನೀವು ಹೇಳ್ದಂಗೆ ವಿ ಶುಡ್ ಸ್ಟಾರ್ಟ್ ಇದು ಇಂಪೋರ್ಟ್ ಮಾಡೋ ಬದಲು ವಿ ಶುಡ್ ಸ್ಟಾರ್ಟ್ ಥಿಂಗ್ಸ್ ಬೈ ಆರ್ ಸೆಲ್ಫ್. ಚೈನಾದು ಇಂಡಿಯಾ ಇದರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್. ಈಗ ನೀವು ಟಿಕ್ಟಾಕ್ ಅಂತ ಹೇಳ್ತೀರಾ, ಶೀನ್ ಆ್ಯಪ್ ಇದೆ, ಪ್ರಾಬ್ಲಮ್ ನಿಮಗೂ ಕೂಡ ಗೊತ್ತಿರುತ್ತೆ. ಅದು ಜಾಸ್ತಿ ಡಿಪೆಂಡ್ ಆಗಿ, ಈಗ ನಾವು ಯಾವಾಗಲೂ ಇವಾಗ ಶೂಟ್ ಆದಿದ್ದಾಗ ನಾವು ಈಚಂತೂ ಹೋಗಿ ಶಾಪ್ ಮಾಡೋಕ್ಕಾಗಲ್ಲ, ತುಂಬಾನೇ ಡಿಪೆಂಡ್ ಆಗಿರ್ತೀವಿ ಒಂದೊಂದು ಆ್ಯಪ್ ಮೇಲೆ. ಅದು ಇದುವರೆಗೂ ನನಗೂ ಕೂಡ ಗೊತ್ತಿರಲಿಲ್ಲ ದಟ್ ಶೀನ್ ವಾಸ್ ಅ ಚೈನಾ ಆ್ಯಪ್ ಅಂತ. ನನಗೆ ಕ್ಲಬ್ ಫ್ಯಾಕ್ಟ್ರಿ ಚೈನಾ ಆ್ಯಪ್ ಅನ್ನೋದು ಗೊತ್ತಿರಲಿಲ್ಲ. ಐ ಥಾಟ್ ಓಕೆ ಇಂಡಿಯಾದಂತೂ ಅಲ್ಲ, ಬೇರೆ ಕಂಟ್ರಿದು ಇದ್ದೇ ಇರುತ್ತೆ ಅನ್ನೋದಿತ್ತು. ಬಟ್ ಚೈನಾದವರು ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಟಿಕ್ಟಾಕ್ ಒಂದು ಗೊತ್ತಿತ್ತು, ಬಟ್ ಅದ್ರ ಜೊತೆ ಈಗ ನಾನು ನೋಡ್ತಾ ಇದ್ದೀನಿ ಒಂದೊಂದು ಆ್ಯಪ್ ಯಾವ್ಯಾವುದು ಅಂತ. ಬಟ್ ಇದು ಗೊತ್ತೇ ಇರಲಿಲ್ಲ ಶೀನ್ ಇದೆಲ್ಲ ಇನ್ವಾಲ್ವ್ ಆಗಿದೆ ಅಂತ. ಎಲ್ಲೋ ಒಂದು ಕಡೆ ಹೌದು ಬೇಜಾರು ಆಗುತ್ತೆ, ಬಟ್ ವೆನ್ ಇಟ್ ಕಮ್ಸ್ ನಮ್ಮ ಕಂಟ್ರಿ ಅಂತ ಬಂದಾಗ ವಿ ಶುಡ್ ಸ್ಟ್ಯಾಂಡ್ ಬೈ ದ್ಯಾಟ್ ಇನ್ಸ್ಟೆಡ್ ಆಫ್ ನಾವೇ ಮಾಡ್ಬೋದು. ನೀವು ಹೇಳ್ದಂಗೆ ಲೆಟ್ಸ್ ನಾಟ್ ವೇಟ್ ಅಂಟಿಲ್ ನಾವು ಬೇರೆ ಕಂಟ್ರಿಯಿಂದ ಬಂದು ಅದ್ರ ಬದಲು ಒಂದು 100 ರೂಪೀಸ್ ಎಕ್ಸ್ಟ್ರಾ ಆದರೂ ಸರಿ, ನಾವೇ ಪ್ರಾಡಕ್ಟ್ನ ಲೆಟ್ಸ್ ಮೇಕ್ ಇಟ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಪ್ರೊಸೀಡಿಂಗ್ ಥಿಂಗ್ಸ್ ಲೈಕ್ ದಟ್. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಾತಾಡ್ತೀನಿ ಹನುಮಂತಯ್ಯ ಅವರೇ, ಒಂದು ಬ್ರೇಕ್ ತಗೊಳ್ಳೇಬೇಕು ನಾನೀಗ. ನೋಡ್ತಾ ಇದ್ದೀರಿ, ನಮ್ಮ ದೇಶದಲ್ಲಿ ನೀವು ಏನಾದರೂ ತಯಾರು ಮಾಡಿ ನಾವು ತೆಗೆದುಕೊಳ್ಳೋದಕ್ಕೆ ತಯಾರಾಗಿದ್ದೀವಿ, ಆದರೆ ಕ್ವಾಲಿಟಿ ಇರಬೇಕು ಅನ್ನುವಂಥದ್ದು ನಮ್ಮ ಯುವಕರ ಒಂದು ಬೇಡಿಕೆ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ ಒಂದು ಸಣ್ಣ ವಿರಾಮದ ನಂತರ. ದಿನದ ಪ್ರಾರಂಭ ಗೋದ್ರೇಜ್ ಏರ್ ಪಾಕೆಟ್ ಇರೋ ಬಾತ್ರೂಮ್ ನಿಂದಾದ್ರೆ ತಾಜಾ ಪರಿಮಳದಿಂದ ಹ್ಯಾಪಿ ಗೋದ್ರೇಜ್ ಏರ್ ಪಾಕೆಟ್ ಬಾತ್ರೂಮ್ ಫ್ರೇಗ್ರೆನ್ಸ್. ಇದರ ಪವರ್ ಜೆಲ್ ಟೆಕ್ನಾಲಜಿ ನಿಮ್ಮ ಬಾತ್ರೂಮ್ ಅನ್ನು ಇರಿಸುತ್ತೆ ಸುಗಂಧ ಭರಿತ ಮತ್ತು ಫ್ರೆಶ್. ಇದರಿಂದ ನಿಮ್ಮ ದಿನದ ಪ್ರಾರಂಭ ಆಗುತ್ತೆ ತುಂಬಾ ಫ್ರೆಶ್. ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು ಬಂಧುಗಳು ಅನ್ನೋದು ಬರೀ ಮಾತುಗಷ್ಟೇ, ಆದ್ರೆ ನಿಜವಾಗ್ಲೂ ನಿಮ್ ಕೈ ಹಿಡಿಯೋರು ನಮ್ಮ ಐಶ್ವರ್ಯ ಗೋಲ್ಡ್ ಬೈಯರ್ಸ್. ಐಶ್ವರ್ಯ ಗೋಲ್ಡ್ ಬೈಯರ್ಸ್, ಇಂಡಿಯಾಸ್ ಬೆಸ್ಟ್ ಗೋಲ್ಡ್ ಬೈಯರ್ಸ್. ಕೆಂಟ್ ಆರೋದಿಂದ ನೀರು ಇರುತ್ತೆ 100% ಪ್ಯೂರ್, ಮತ್ತೆ ಸಿಗುತ್ತೆ 4 ವರ್ಷಗಳ ಸರ್ವಿಸ್ ಸಂಪೂರ್ಣ ಉಚಿತ. ಕೆಂಟ್ ನೀಡುತ್ತದೆ ಅತ್ಯಂತ ಶುದ್ಧ ನೀರು. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 880300 ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಸಲೀಂ ಅಹಮದ್ ಅವರ ಪದಗ್ರಹಣ ಸಮಾರಂಭಕ್ಕೆ ಸಾಮಾಜಿಕ ಜಾಲತಾಣ ವಿಭಾಗದ ವಿಧಾನಸಭಾ ಜಿಲ್ಲಾ ರಾಜ್ಯ ಸಮಿತಿ ವತಿಯಿಂದ ಶುಭಾಶಯಗಳು. ಶುಭ ಕೋರುವವರು ಎನ್ ನಟರಾಜ್ ಗೌಡ, ಮುಖ್ಯಸ್ಥರು, ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗ. ಮೊದಲು ಹಲ್ಲಿನ ಸ್ವಚ್ಛತೆ, ನಂತರ ಒಸಡಿನ ಮಸಾಜ್. ಮರೆಯಬೇಡಿ, ಬಲಶಾಲಿ ಒಸಡು, ಶಕ್ತಿಯುತ ಹಲ್ಲು, ಇದುವೇ ವಿಕೋದ ಗುರುತು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಐನ್ಸ್ಟೈನ್ ತರಹ ಸ್ಮಾರ್ಟ್, ಬ್ರೂಸ್ಲಿ ಅಂತೆ ಟಫ್. ಸ್ಮಾರ್ಟ್ ಇನ್ವರ್ಟರ್ ಹಾಗೂ ಟಫ್ ಬ್ಯಾಟರಿಯ ಪರ್ಫೆಕ್ಟ್ ಜೋಡಿ. ಸ್ಮಾರ್ಟ್ ಹಾಗೂ ಸ್ಟ್ರಾಂಗ್, ಲೈಫ್ ಲಾಂಗ್ ನಡೆಯುತ್ತದೆ. ಲಿವ್ ಗಾರ್ಡ್. ಹೊಸ ಪೀಳಿಗೆಯ ನೇತಾರ, ಯುವ ಜನತೆಯ ಆಶಾಕಿರಣ ಕಾಂಗ್ರೆಸ್ ಪಕ್ಷದ ನಾಯಕ ಶ್ರೀ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷರಾಗಿ ಮತ್ತು ಅವರೊಂದಿಗೆ ನೂತನ ಕಾರ್ಯಾಧ್ಯಕ್ಷರುಗಳು ಜುಲೈ 2 ಗುರುವಾರದಂದು ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ತಮ್ಮ ತಮ್ಮ ಪಂಚಾಯಿತಿ ಮತ್ತು ವಾರ್ಡ್ಗಳಲ್ಲಿಯೇ ಇದ್ದು ಟಿವಿಯಲ್ಲಿ ನೇರ ಪ್ರಸಾರ ವೀಕ್ಷಿಸಿ ಮಾರ್ಗಸೂಚಿಯ ಪ್ರಕಾರ ನಡೆದುಕೊಂಡು ಅಧ್ಯಕ್ಷರೊಂದಿಗೆ ಪ್ರತಿಜ್ಞಾ ವಿಧಿಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಬಲವನ್ನು ನೀಡಬೇಕೆಂದು ಕೋರುತ್ತೇವೆ. ಅರೆ, ಈ ನಗರದ ದೊಡ್ಡ ದೊಡ್ಡ ರೌಡಿಗಳು ಹೆದರ್ತಾರೆ ನಿನ್ನ ಅಪ್ಪನಿಗೆ. ಹಾಗಾದ್ರೆ ಈ
ಪುಟ್ಟ ಪುಟ್ಟ ಸೊಳ್ಳೆಗಳಿಗೆ ನಿಮ್ ಭಯ ಇಲ್ಲ ಯಾಕೆ? ಪುಟ್ಟ ಸೊಳ್ಳೆಗಳು ಎಲ್ಲಕ್ಕಿಂತ ಹೆಚ್ಚು ಹೆದರೋದು ಗುಡ್ ನೈಟ್ ಗ್ರೀನ್ ಶಕ್ತಿಗೆ. ಗುಡ್ ನೈಟ್ ನ 94% ನೈಸರ್ಗಿಕ ಗ್ರೀನ್ ಶಕ್ತಿ ಕಾಯಿಲ್. ನೇಚರ್ ಮತ್ತು ಆಕ್ಟಿವ್ ಮಾಲಿಕ್ಯೂಲ್ಸ್ ನ ಪ್ರಬಲ ಶಕ್ತಿ ಕಾಯಿಲ್ ನ ಒಳಗೆ ಅಂದ್ರೆ ಸೊಳ್ಳೆಗಳು ಹೊರಗೆ. ಗ್ರೀನ್ ಶಕ್ತಿ ಒಳಗೆ, ಸೊಳ್ಳೆಗಳು ಹೊರಗೆ. Presenting the all-new Harrier 2020 with panoramic sunroof, 6-speed automatic transmission, 170 PS Cryotech diesel engine. Experience the thrill of power and the comfort of automatic. Harrier 2020. Test drive now. ಹಾಪಿಕ್ ಫ್ಲಶ್ ಮ್ಯಾಟಿಕ್ ಈಗ ಟಾಯ್ಲೆಟ್ ಸ್ವಚ್ಛವಾಗಿ ಇಡೋದು ತುಂಬಾ ಸುಲಭ. ಇದನ್ನು ಫ್ಲಶ್ ಟ್ಯಾಂಕ್ ಹಾಕಿ ಮತ್ತು ಪ್ರತಿ ಫ್ಲಶ್ ನಲ್ಲೂ ಇದರ ಆಕ್ಟಿವ್ ಫಾರ್ಮುಲಾ ನೀಡುತ್ತೆ ಹೊಳೆಯೋ ಸ್ವಚ್ಛ ಟಾಯ್ಲೆಟ್. ಹಾಪಿಕ್ ಮಾಡುತ್ತೆ ಸ್ವಚ್ಛ, ಇರಿಸುತ್ತೆ ಸ್ವಚ್ಛ. ಜುಲೈ 2ರಂದು ನಡೆಯಲಿರುವ ಪ್ರತಿಜ್ಞಾ ದಿನದ ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಶುಭ ಕೋರುವವರು ಆರ್ಕೆ ರಮೇಶ್, ಬಮೂಲ್ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು. ಲಕ್ಷ್ಮಿ, ಸ್ಟಾಕ್ ಇನ್ಕ್ರೀಸ್ ಮಾಡಲು ಹಣ ಬೇಕು ನಿಜ, ಅದಕ್ಕೆ ನಿನ್ನ ಚಿನ್ನ ತಗೋಬೇಕಾ? ನಾವು ನಮ್ಮ ಮನೆಯನ್ನ ಅಡವಿಡುವ ಬದಲು ಚಿನ್ನ ಅಡವಿಡಬಹುದಲ್ವಾ? ವರ್ಷಗಳಿಂದ ಜೈಲ್ನಲ್ಲೇ ಬಿದ್ಕೊಂಡಿದೆ. ಜೈಲ್ನಲ್ಲ? ಸರ್, ಸರಿಯಾಗಿ ಹೇಳಿದ್ರಿ. ನಿಮ್ಮ ಚಿನ್ನವನ್ನು ಜೈಲ್ನಿಂದ ಅಂದ್ರೆ ಲಾಕರ್ಸ್ ನಿಂದ ತೆಗೆದು ಉಪಯೋಗಿಸಿ. ಹೇಗೆ? 2 ಆನೆಗಳ ಗುರುತಿನ ಮುತ್ತೂಟ್ ಫೈನಾನ್ಸ್, ಇಂಡಿಯಾದ ನಂಬರ್ 1 ಮೋಸ್ಟ್ ಟ್ರಸ್ಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ರ್ಯಾಂಡ್. ಯೋಚನೆ ಬದಲಿಸಿರಿ. ಲಾಕರ್ ನಂತಹ ಜೈಲಿನಿಂದ ನಿಮ್ಮ ಚಿನ್ನವನ್ನು ಹೊರತನ್ನಿರಿ. ಜೀವನದಲ್ಲಿ ಮುನ್ನಡೆಯಿರಿ. 9946901212ಗೆ ಕಾಲ್ ಮಾಡಿರಿ. ಅದೊಂದು ಸಿದ್ಧಾಂತ, ಅದೊಂದು ಆಂದೋಲನ, ಅದೊಂದು ಸಂಗ್ರಾಮ. ಕಾಂಗ್ರೆಸ್. ವೀಕ್ಷಿಸಿ ಇಂದು ರಾತ್ರಿ 10:27ಕ್ಕೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ದಿಕ್ಸೂಚಿ. ಇದು ಗಲಾಟೆ ಅಲ್ಲ, ಗದ್ದಲ ಅಲ್ಲ, ಆದರೆ ಚರ್ಚೆ, ಅದು ಕೂಡ ಉಪಯುಕ್ತವಾದಂತಹ ಚರ್ಚೆ. ಎಸ್, ನಾನು ಶುರು ಮಾಡ್ತಾ ಇದ್ದೀನಿ ಮತ್ತೆ ಮನೆಯ ಸಂಸದರು ಭಗವಂತ ಖೂಬಾ ಅವ್ರ ಜೊತೆ. ಒಂದು ತುಂಬ ಕ್ಲಿಯರ್ ಆಗಿದೆ, ಭಾರತೀಯರು ನಾವು ಏನೇ ತಯಾರಿಸೋದು ಉಪಯೋಗಿಸೋದಕ್ಕೆ ತಯಾರಾಗಿದ್ದೀವಿ. ಪತಂಜಲಿ ಪ್ರಾಡಕ್ಟ್ ಇವತ್ತು ಕಳೆದ ಒಂದು ದಶಕದ ಒಳಗಡೆನೆ 10,000 ಕೋಟಿ ವಹಿವಾಟವನ್ನು ಮಾಡ್ತಾ ಇದೆ. ಓಕೆ, ಇವತ್ತು ಪತಂಜಲಿ ಟೂತ್ಪೇಸ್ಟು, ಕೋಲ್ಗೇಟು, ಕ್ಲೋಸಪ್ಪು ಎಲ್ಲವೂ ಕ್ಲೋಸ್ ಮಾಡಿ ಇವತ್ತು ಬಂದಿದೆ. ಯಾವಾಗ ಸ್ಲೋಗನ್ ಇದ್ದಾಗ ಮಾತ್ರ ಆಗೋದಿಲ್ಲ, ಅದ್ರ ಜೊತೆಯಲ್ಲಿ ನಾವು ಉತ್ಪಾದನೆಯನ್ನು ಕೂಡ ಹೆಚ್ಚಿಸಬೇಕಾಗ್ತದೆ. ಖಂಡಿತವಾಗಿ ನಮ್ಮ ಜನರು ಭಾವನೆಗಳಿಂದ ಪರ್ಚೇಸ್ ಅಂತೂ ಮಾಡ್ತಾರೆ. ಅದನ್ನೇ ಇಟ್ಕೊಂಡು ಈಗ ಗೊತ್ತಾ, ನಮ್ಮ ದೇಶದಿಂದ ಎಲ್ಲ ಹೊರಗಡೆಯಿಂದ ಬಂದಿದ್ದೇನೆ ನಮಗೆ ಸಾಧ್ಯ ಆಗ್ತದ, ಇಲ್ಲಾಂದ್ರೆ ನಾವೇನು ಮಾಡಲ್ಲ. ಎಲ್ಲವೂ ಹೊರಗಡೆಯಿಂದ ತರುವಂಥದ್ದು ಅವಶ್ಯಕತೆ ಇಲ್ಲ. ಕಚ್ಚಾ ವಸ್ತುಗಳನ್ನು ಸಿಕ್ಕಿದರೆ ಮಾಡುವಂಥ ಶಕ್ತಿ ಇವತ್ತು ಟೆಕ್ನಾಲಜಿ ಬಹುತೇಕ ಎಲ್ಲ ಕಡೆ ಬಂದಿದೆ, ನಮ್ಮ ಭಾರತದಲ್ಲಿ ಕೂಡ ಇದೆ. ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ಇವಾಗ ಅದರದ ಉಪಯೋಗ ಮಾಡಿಕೊಳ್ಳುವಂಥದ್ದು ವೇಗ ಏನಿದೆ ಅದು ಖಂಡಿತವಾಗಿ ಹೆಚ್ಚಾಗ್ತದೆ. ಕಳೆದ 5 ವರ್ಷದಲ್ಲಿ ಸುಮಾರು 7,000ಕ್ಕೂ ಜಾಸ್ತಿ ಪೇಟೆಂಟು ಸ್ಟಾರ್ಟಪ್ ಸ್ಟ್ಯಾಂಡಪ್ನಲ್ಲಿ ನಮ್ಮ ದೇಶದಲ್ಲಿ ಆಗಿದೆ. ಆದರೆ ಈಗ ಮುಂದಿನ ಆ ಟೆಕ್ನಾಲಜಿ ಸಿಕ್ಕಿ ಮುಂದಿನ ದಿನಗಳಲ್ಲಿ ಉತ್ಪಾದನೆ ಹಂತಕ್ಕೆ ಬಂದೇ ಬರ್ತವೆ. ಈ ಯಾವಾಗ ಅವಕಾಶ ಇರ್ತದೋ ಅವಾಗ ಖಂಡಿತವಾಗಿಯೂ ಅವಕಾಶನ ಬಳಸ್ಕೊಳ್ಳಿಕ್ಕೆ ನಮ್ಮ ಜನ ಬಳಸ್ಕೊಳ್ತಾರೆ. ಅದಕ್ಕೆ ಹೇಳೋದು, ನಾವು ಯಾವುದೇ ಕಾರಣಕ್ಕೆ ಚೈನಾ ಆಗಲಿ ಇನ್ನಿತರ ದೇಶ, ಇವತ್ತು ಚೈನಾ ಅಂತ ಮಾತಾಡ್ತಾ ಇರ್ಬೋದು ದೇಶದಲ್ಲಿ, ಯಾವುದೇ ವಿದೇಶದ ವಸ್ತುಗಳನ್ನು ಸಾಧ್ಯ ಆದಷ್ಟನ್ನು ಅದನ್ನು ಬಹಿಷ್ಕರಿಸಿ ನಮ್ಮ ಉತ್ಪನ್ನಗಳನ್ನು ಬಳಸ್ಕೊಳ್ಳೋಂಥ ಮಾನಸಿಕತೆ ನಾವು ಬಳಸ್ಕೋಬೇಕಾಗಿದೆ. ಮತ್ತು ಉತ್ಪಾದನೆ ಮಾಡುವ ಕ್ಷೇತ್ರದಲ್ಲಿ ಕೂಡ ಅದಕ್ಕೆ ವೇಗವಾಗಿ ಕೊಡಬೇಕು. ಒಂದು ವಿಚಾರನ ಹೇಳ್ತೀನಿ, ದೊಡ್ಡ ವಿಚಾರಗಳನ್ನ ಮಾತಾಡೋದು ಬೇಡ. ನಾವು ಆ್ಯಪ್ ಡೆವಲಪಿಂಗ್ ಬಗ್ಗೆ ಮಾತಾಡೋದು ಬೇಡ, ನಾವು ಕಾಸ್ಮೆಟಿಕ್ಸ್ ಬಗ್ಗೆ ಮಾತಾಡೋದು ಬೇಡ. ಒಂದು ಸಣ್ಣ ಸೇಫ್ಟಿ ಪಿನ್ ಕೂಡ ನಾವು ನಮ್ಮ ಭಾರತದಲ್ಲಿ ಸದ್ಯಕ್ಕೆ ತಯಾರು ಮಾಡ್ತಾ ಇಲ್ಲ. ಇನ್ನೊಂದು, ನಾವು ಮೊಬೈಲ್ ಕಂಪ್ಲೀಟ್ ಸ್ಟ್ರಕ್ಚರು ಓಕೆ, ಬಹಳಷ್ಟು ಜನ ಬ್ರ್ಯಾಂಡ್ಗಳಿಗೆ ಮಾರು ಹೋಗಿದ್ದಾರೆ. ನಾವೆಷ್ಟೇ ಹೇಳಿದ್ರು ಕೂಡ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಎಲ್ಲವೂ ಕೂಡ ನಾವು 1991ರಲ್ಲೇ ಮಾಡಿಬಿಟ್ಟಿದ್ದೀವಿ. 20-30 ವರ್ಷಗಳ ಕಾಲ ಜನರನ್ನು ಅದರಿಂದ ಹೊರಗಡೆ ತೆಗೆದುಕೊಂಡು ಬರೋದು ಈಗ ಕಷ್ಟ ಇದೆ. ಆದರೆ ಮೈನರ್ ಪಾರ್ಟ್ಸ್, ಅವ್ರು ಹೇಳಿದಾಗೆ MSME ಆಗಿರಬಹುದು, ಮೀಡಿಯಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಾಗಿರಬಹುದು, ಇದನ್ನು ನಾವು ಪ್ರಮೋಟ್ ಮಾಡಲಿಲ್ಲ ಅಥವಾ ಸಬ್ ಪಾರ್ಟ್ಗಳನ್ನು ನಾವು ತಯಾರು ಮಾಡಲಿಲ್ಲ ಅಂತಂದರೆ ಇನ್ನು ಫೈನಲ್ ಪ್ರಾಡಕ್ಟನ್ನು ತಯಾರು ಮಾಡೋದು ಎಲ್ಲಿಗೆ ಬಂತು? ದೋಷ ಕೊಡಬೇಕಾದ್ರೆ MSME ಮತ್ತು ಎಲ್ಲ ಉತ್ಪಾದನಾ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ
ಹಂತ ಹಂತವಾಗಿ ಕಾಲಕ್ಕೆ ಎಲ್ಲವೂ ಸ್ಟ್ರಕ್ಚರ್ ಆಗಬೇಕಾಗಿತ್ತು. ಈಗ ನಾವು ಕಾಂಗ್ರೆಸ್ ಮೇಲೆ ನಾವು ದೋಷ ಮಾಡಬೇಕನ್ನೋಂಥ ನನ್ನ ಉದ್ದೇಶ ಅಲ್ಲ. ಆದರೆ ದೇಶದಲ್ಲಿ 72 ವರ್ಷಗಳಲ್ಲಿ 56 ವರ್ಷ ಕಾಂಗ್ರೆಸ್ ಆಳ್ವಿಕೆ ನಡೆಸಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲೋ ಒಂದು ಕಡೆ ಆಗಲಿಲ್ಲ ಅಂದರೂ ಕೂಡ ಈಗಾದರೂ ನರೇಂದ್ರ ಮೋದಿಯವರು ಬಂದ ಮೇಲೆ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಪರಿವರ್ತನೆ ಕಾಣ್ತಾ ಇದೆ. ದೇಶ ಜನರ ಮನಸ್ಸಿನಲ್ಲಿ ಪರಿವರ್ತನೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಬಂದಿದೆ. ಆ ಕಾರಣಕ್ಕಾಗಿ ಖಂಡಿತವಾಗಿಯೂ ನಾವು ಪಾಸ್ಟನ್ನು ನೋಡ್ಕೊಂಡಿದ್ರೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಮುಂದಿನ ಭವಿಷ್ಯದಲ್ಲಿ ನಮ್ಮ ಆತ್ಮವಿಶ್ವಾಸದಿಂದ ಹೋದಾಗ ಮಾತ್ರ ನಾವು ಅದನ್ನು ನಾವು ಅಚೀವ್ ಮಾಡಲಿಕ್ಕಾಗ್ತದೆ. ಆ ಕಾರಣಕ್ಕಾಗಿ ನಮಗೆ ನಿಜವಾಗ್ಲೂ ಹೇಳ್ತೇನೆ, ಇತಿಹಾಸ ಗೊತ್ತಿಲ್ದಿರ ಇತಿಹಾಸ ಸೃಷ್ಟಿ ಮಾಡಬಹುದು ಅಂತ ಇತಿಹಾಸ ಗೊತ್ತಿಲ್ಲ ಅಂತಲ್ಲ, ಇತಿಹಾಸವನ್ನು ಗೊತ್ತಿಟ್ಕೊಂಡು ಅದಕ್ಕೆ ಸ್ಟಕ್ ಆನ್ ಆಗಿ ಇರೋದಂಥ ಅವಶ್ಯಕತೆ ಇಲ್ಲ. ಮುಂದಿನ ಹೊಸ ಭವಿಷ್ಯ, ಈಗ ಹಿಂದೆ ಹಿರಿಯರು ಅವರ ವಿಚಾರ ಎಷ್ಟಿತ್ತು, ಲಿಮಿಟೆಡ್ ಇತ್ತು. ಇವತ್ತಿನ ಜನ್ರೇಷನ್ ಹೇಗಿದೆ, ವಿಚಾರ ತುಂಬ ಫಾಸ್ಟ್ ಇದೆ, ಮಾಡುವಂಥ ಸಾಮರ್ಥ್ಯ ಕೂಡ ಜಾಸ್ತಿ ಇದೆ. ಇವತ್ತಿನ ಟೆಕ್ನಾಲಜಿ ಅವೈಲಬಿಲಿಟಿ ಮತ್ತು ಇನ್ ಹ್ಯಾಂಡ್ ಅವೈಲಬಿಲಿಟಿ ಅವಕಾಶಗಳು ಜಾಸ್ತಿ ಇದ್ದಾವೆ. ಹಿಂದಿನ ಕಾಲಕ್ಕೂ ಇವತ್ತು ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಮುಂದಿನ ಬೇಡಿಕೆಗಳಿಗೆ, ಇವತ್ತಿನ ಅವಶ್ಯಕತೆಗಳಿಗೆ ಮತ್ತು ಇವತ್ತಿನ ಅವೈಲಬಿಲಿಟಿ ಏನಿದೆ ಇನ್ ಹ್ಯಾಂಡು, ಅದನ್ನು ತಗೊಂಡು ಹೋಗಲಿಕ್ಕೆ ಖಂಡಿತವಾಗಿಯೂ ಭಾರತ ಸಮರ್ಥವಾಗಿದೆ. ನಮ್ಮ ದೇಶ ಬಹಳ ದೊಡ್ಡ ಮಾರ್ಕೆಟ್. ಒಂದೇ ಒಂದು ಉದಾಹರಣೆ ಏನು, ಮೊಬೈಲು ನಾವೆಲ್ಲ ಉಪಯೋಗಿಸ್ತಿದ್ದೀವಿ. ದೊಡ್ಡ ಮಾರ್ಕೆಟ್ ಇಡೀ ಪ್ರಪಂಚದಲ್ಲಿ, ಬಹುಶಃ ಚೀನಾ ಬಿಟ್ಟರೆ ದಿಸ್ ಇಸ್ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್. ನಾವು ಇದು ಇಂಟ್ರೊಡ್ಯೂಸ್ ಆಗಿ 20 ವರ್ಷ, 30 ವರ್ಷ, ಇಷ್ಟರವರೆಗೆ ಎಷ್ಟು ಬ್ರ್ಯಾಂಡ್ಗಳು ಭಾರತದಲ್ಲಿ ಚಾಲ್ತಿಯಲ್ಲಿವೆ, ಸ್ವದೇಶಿ ಬ್ರ್ಯಾಂಡ್ಗಳು? ವೈ ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಹ್ಯಾಸ್ ನಾಟ್ ಬೀನ್ ಡನ್? ಒಂದೇ ಒಂದು ನಮ್ಮ ವೀಕ್ಷಕರಿಗೂ ಕೂಡ ಅರ್ಥ ಆಗ್ಬೋದು ಈ ಸ್ಟ್ಯಾಟಿಸ್ಟಿಕ್ಸ್. ಒಂದು ನಿಮಿಷ 2008 ಇಡೀ ವಿಶ್ವ ಗ್ಲೋಬಲ್ ರಿಸೆಷನ್ ಅಲ್ಲಿತ್ತು. ಆದ್ರೆ ಆಗ 2 ದೇಶ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದ್ದು, ಒಂದು ಚೈನಾ ಮತ್ತೊಂದು ಭಾರತ. ಆದ್ರೆ ಚೈನಾ ಇವತ್ತು ಬೆಳೆದಿರೋ ರೀತಿ ಮತ್ತು ಭಾರತ ಇವತ್ತು ಬೆಳೆದಿರೋ ರೀತಿ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಪೊಲಿಟಿಕಲಿ ಏನೇ ಆಗಲಿ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ 2008 ಏನ್ ಎಲ್ಲ ಅವಶ್ಯಕ ಎಲ್ಲ ನಿಮ್ಮ ಹತ್ರ ಆಪ್ಷನ್ಗಳಿತ್ತು. ನಮ್ಮ ಹತ್ರ ಇಡೀ ವರ್ಲ್ಡ್ ನಲ್ಲಿ ಇದ್ದಂತಹ ಗ್ರೇಟೆಸ್ಟ್ ಎಕಾನಮಿಸ್ಟ್ ನಮ್ಮ ಪ್ರಧಾನಮಂತ್ರಿ ಆಗಿದ್ರು. ಯಾಕೆ ಅವಾಗ ಯಾಕೆ ಪ್ರಮೋಟ್ ಮಾಡಲಿಲ್ಲ? Because Manmohan Singh was there when the whole world was in recession. India has sustained. ಇಂಡಿಯಾದಲ್ಲಿ ಯಾರು ಅಮೆರಿಕದ ಅಧ್ಯಕ್ಷರು ಹೇಳಕ್ ಶುರು ಮಾಡಿದ್ರು, ಅಯ್ಯೋ ನೀವು ಹೇಗಿದೆಲ್ಲ ಉಳಿಸ್ಕೊಂಡಿದ್ದೀರಿ, ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಆದ್ರೆ ನಾನು ಇವತ್ತು ಕೇಳ್ತಿರೋ ಪ್ರಶ್ನೆ ಏನು ಅಂದ್ರೆ, ಯಾವಾಗಿನಿಂದ ಈ MSME ಸೆಕ್ಟರ್ ಡೌನ್ ಟ್ರೆಂಡ್ ತೋರಿಸ್ತಾ ಇದೆ? ಯಾವಾಗಿನಿಂದ ತೋರಿಸ್ತಾ ಇದೆ? ಐ ಥಿಂಕ್ ಲಾಸ್ಟ್ ಡಿಮಾನಿಟೈಸೇಷನ್ ಇಂದ, ಇಫ್ ಐ ಆಮ್ ರೈಟ್. ಇದು ಡೌನ್ ಟ್ರೆಂಡ್ ತೋರಿಸೋದು ಇವತ್ತು ನೆಲ ಕಚ್ಚಿದೆ. ಲಕ್ಷಾಂತರ ಇಂಡಸ್ಟ್ರಿಗಳು ಮುಚ್ಚೋ ಸ್ಥಿತಿ ಬಂದಿವೆ. ನೀವು ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎ ಬೆಟರ್ ಚಾಲೆಂಜ್ ಟು ದಿ ವರ್ಲ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಹೇಳಿ? ಉತ್ಪಾದನಾ ಕ್ಷೇತ್ರದಲ್ಲಿ ಅಂದ್ರೆ ಆಮೇಲೆ ಸ್ಟಾರ್ಟ್ಅಪ್ ಸಮಯದಲ್ಲಿ ಭಾರತ ದೇಶದಿಂದ ಕಬ್ಬಿಣದ ಅದಿರು ಚೈನಾಕ್ಕೆ ಹೋಗ್ತಿತ್ತು. ಅಲ್ಲಿಂದ ಸ್ಟೀಲ್ ರಾಡ್ ಆಗಿ ಭಾರತಕ್ಕೆ ಬಂದು ಉಪಯೋಗ ಆಗ್ತಿತ್ತು. ಅಂದರೆ ಈಗ ಇದು ಒಂದೇ ಉದಾಹರಣೆ ಸಾಕು ಅಂತ. ನಮ್ಮ ಮೊದಲಿಂದ ಸರ್ಕಾರದವರು ಯಾವ ರೀತಿ ಸರ್ಕಾರವನ್ನು ನಡೆಸಿದ್ದಾರೆ ಅಂತ ಆಗೋತ್ತು. ಈ ಒತ್ತು ಕೊಟ್ಟಿದ್ರ? ನಮ್ಮಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ನಮ್ಮ ಹತ್ರ ಇರಲಿಲ್ವಾ? ಅದಿರು ನಮ್ಮದು, ಸ್ಟೀಲ್ ಬೇರೆಯವ್ರದ್ದು. ಇದು ಎಲ್ಲಾದರೂ ಯಾವುದಾದ್ರೂ ವಿಶ್ವದಲ್ಲಿ ಯಾವುದಾದ್ರೂ ದೇಶದಲ್ಲಿ ಈ ಥರ ಸ್ವಾವಲಂಬದ ಕ್ಷೇತ್ರದಲ್ಲಿ ಏನಾರು ಆಗಿತ್ತ? ಹಾಗೆ ಕುಬಾವ್ರೆ, ನಾನು ಹೇಳುವ ಉದ್ದೇಶ, ಮೊದಲಿನ ಸರ್ಕಾರಗಳು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ದಿವಸ ಇಟ್ಕೊಂಡು ಆಯ್ತು 70 ವರ್ಷ ಬಿಟ್ಬಿಡಿ ಖೂಬಾವ್ರೆ, 6 ವರ್ಷ ಸಿಕ್ಕಿತ್ತು ನಿಮ್ ಕೈಯಲ್ಲಿ. 6 ವರ್ಷದಲ್ಲಿ ನಾವು 6 ವರ್ಷ ಸಿಕ್ಕಿದ್ದ ಕಾರಣಕ್ಕಾಗಿಯೇ ನಾವು ಅದ್ರ ಚೀನಾ ಕಳಿಸಿ ಸ್ಟೀಲ್ ತಗೊಂಡಿಲ್ಲ. ನಾವು ನಮ್ದು ಎಷ್ಟು ಬೇರೆ ದೇಶಕ್ಕೆ ಕಳಿಸಿ ಸ್ಟೀಲ್ ಇದು ತಗೊಳಕ್ ಶುರು ಮಾಡಿದ್ವಿ, ರಾಡ್ ತಗೊಳಕ್ ಶುರು ಮಾಡಿದ್ವಿ. ಚೀನಾದಿಂದ ಸ್ಟಾಪ್ ಆಯ್ತು, ಅದು ಬೇರೆ ದೇಶಕ್ಕೆ ಹೋಯ್ತು. ಇದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ನನ್ನ ಹತ್ರ. ನಮ್ಮ ಪ್ರೊಡಕ್ಷನ್ ನೋಡಿ, ನಮ್ಮ ಪ್ರೊಡಕ್ಷನ್ ಎಷ್ಟು ಬೇಕು ನಮಗೆ, ನಮ್ಮ ದೇಶದಲ್ಲಿರೋಂಥದ್ದು ಎಷ್ಟು ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ನಾವು ಪುನರ್ಜೀವನ ಮಾಡಿಲ್ಲ. ಇವತ್ತು ನಮ್ಮದು ಫರ್ಟಿಲೈಸರ್ ಫ್ಯಾಕ್ಟ್ರಿಗಳು ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದು, ಎಲ್ಲ ಫ್ಯಾಕ್ಟ್ರಿಗಳನ್ನು ನಾವು ಮತ್ತೊಂದು ಪುನರ್ ಪ್ರಾರಂಭವನ್ನು ಮಾಡಿದ್ದೀವಿ.
ಇವತ್ತು ನಾವು ನಮ್ದು ಫರ್ಟಿಲೈಸರ್ನಲ್ಲಿ ಭಾರತ ಆತ್ಮನಿರ್ಭರವಾಗಿದೆ. ಓಕೆ, ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ, ಮಾಡಿದಿರಿ ನೀವು ಹೇಳ್ತೀರಿ. ಆದ್ರೆ ಈಗ ನೀವಿಬ್ರು ರಾಜಕೀಯ ಪಕ್ಷಗಳಿಂದ ಇದ್ದೀರಿ. ಹುಬಾ ಅವರೇ ಹನುಮಂತಯ್ಯ ಅವರೇ ಇಬ್ರು ಕೂಡ ರಾಜಕೀಯ ಪಕ್ಷದಲ್ಲಿದ್ದೀರಿ. ಆದ್ರೆ ಸೋನುಗೌಡ ಅವರೇ, ನೀವೇ ಹೇಳಿ, ನೀವು ಕಳೆದ 10 ವರ್ಷಗಳಿಂದ ಎಲ್ಲ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದೀರಿ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಸೊ ನಿಮಗೆ ಭಾರತದಲ್ಲಿ ತಯಾರಿಸಿದಂತಹ ಎಷ್ಟು ಪ್ರಾಡಕ್ಟ್ಗಳು ಬಳಸೋದಕ್ಕೆ ಲಭ್ಯವಾಯಿತು? ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಅಷ್ಟು ಅವೇರ್ ಆಗೂ ಇರಲಿಲ್ಲ. ಭಾರತದ ಪ್ರಾಡಕ್ಟ್ ಅಂತ ನನಗೆ ಪರ್ಟಿಕ್ಯುಲರ್ ಆಗಿ ಇದು ಅದು ಅಂತ ಗೊತ್ತಿಲ್ಲ. ಎಲ್ಲಾನು ಆಲ್ಮೋಸ್ಟ್ ನಾವು ಒಂದು ಕ್ರೀಮಿಂದ ಹಿಡಿದು ಒಂದು ಶಾಂಪೂಯಿಂದ ಹಿಡಿದು ಪ್ರಾಬ್ಲಿ ಎಲ್ಲ ನಾವು ಔಟ್ ಆಫ್ ಕಂಟ್ರಿದೇ ಯೂಸ್ ಮಾಡಿ, ಚೈನಾ ಅಂತಾನೆ ನಾನು ಹೇಳಲ್ಲ, ಪ್ರಾಬ್ಲಿ ಬೇರೆ ಬೇರೆ ದೇಶದ್ದೇನೆ ಬರ್ತಾರೆ. ಇಂಡಿಯಾದು ಪತಾಂಜಲಿ ಅವ್ರು ಹೇಳ್ದಂಗೆ ಅದು ತುಂಬಾ ಪ್ರಮೋಟ್ ಮಾಡಿದ್ರು, ಅದಕ್ಕೆ ನಮ್ಮ ತನಕ ರೀಚ್ ಆಯ್ತು. ಹೌದು, ಪ್ರಮೋಟ್ ಇಲ್ಲ ಅಂದ್ರೆ ಈಗ ಅವ್ರು ಚಿಕ್ಕ ಪುಟ್ಟ ಈಗ ಓಪನ್ ಮಾಡಿದ್ರು ಕೂಡ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನಾವು ಹೆಂಗ್ ತಗೊಳಕಾಗುತ್ತೆ. ಅದು ಪತಾಂಜಲಿ ಬಗ್ಗೆ ಅಷ್ಟು ಪಾಸಿಟಿವ್ ರಿವ್ಯೂಸ್ ಇವ್ರು ಕೊಟ್ಟಿರೋದ್ರಿಂದ ನಾವು ಓಕೆ ಟ್ರೈ ಮಾಡೋಣ ಅಂತ ಮಾಡಿದ್ದು. ಅದಿಲ್ಲ ಅಂದ್ರೆ ನಮಗೆ ಔಟ್ ಆಫ್ ಕಂಟ್ರಿಯಿಂದ ಬರೋದೇನೆ ನಮಗೆ ಕ್ವಾಲಿಟಿ ವೈಸ್ ಅದು ಕ್ವಾಲಿಟಿ ಇದೆಯೋ ಇಲ್ವೋ, ಪ್ರಾಬ್ಲಿ ನಮ್ಮ ಇಂಡಿಯಾದೇ ಜಾಸ್ತಿ ಕ್ವಾಲಿಟಿ ಇರಬಹುದು, ಇರುತ್ತೆ. ಬಟ್ ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅದೇ ನಮಗೆ ಈಚೆಯಿಂದ ಬರೋದೇ ಕ್ವಾಲಿಟಿ ಇದೆ ಅಂತ ಮುಂಚೆಯಿಂದಾನು ಆ ಮೈಂಡ್ ಸೆಟ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇಬ್ರು ಪೊಲಿಟಿಕಲ್ ಇದ್ರಲ್ಲಿದ್ದಾರೆ, ಸೊ ನಾನು ಏನೇ ಮಾತಾಡಿದ್ರು ತಪ್ಪಾಗುತ್ತೆ. ಬಟ್ ದೆನ್ ಆ ಮೈಂಡ್ ಸೆಟ್ ನಮ್ಗೆ ಅವಾಗಿಂದಾನು ಚಿಕ್ಕ ವಯಸ್ಸಿನಿಂದಾನು ಅದೇ ಇದೆ. ಅವಾಗ ಇರ್ಲಿಲ್ಲ ನೀವು ಔಟ್ ಆಫ್ ಕಂಟ್ರಿ ಯೂಸ್ ಮಾಡ್ತಿದ್ಯಾ, ಇಂಡಿಯಾದ ಯೂಸ್ ಮಾಡು ಅಂತ ಯಾರು ಇಷ್ಟು ದಿನ ಹೇಳಿರ್ಲಿಲ್ಲ. ಪ್ರಾಬ್ಲಿ ಇವಾಗ ಇನ್ಮೇಲೆ ಇದನ್ನ ಹೇಳ್ಕೊಟ್ಟಿದ್ರೆ ಬೇರೆ ದೇಶ ಪ್ರಾಬ್ಲಿ ಬಳಸ್ತಿರ್ಲಿಲ್ಲ ಏನೋ. ಸೊ ಇನ್ಮೇಲೆ ಏನಾದ್ರೂ ನಾವು ನಮ್ಮ ಪ್ರಾಡಕ್ಟ್ಸ್, ನೀವು ಸೇಫ್ಟಿ ಪಿನ್ ಅಂತ ಹೇಳಿದ್ರಿ, ಇದೇ ತರ ನಾವು ನಮ್ಮ ವರ್ಕರ್ಸ್ಗೆ ಇಲ್ಲಿ ಈಗ ಎಲ್ರು ಇಲ್ಲಿಂದ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಅಲ್ಲಿ ದುಡ್ದು ಅಲ್ಲೇ ಸೆಟಲ್ ಆಗೋ ಬದಲು ನಾವು ಇಲ್ಲೇ ಕ್ರಿಯೇಟ್ ಮಾಡಿ ಲೆಟ್ಸ್ ವರ್ಕ್ ಹಿಯರ್, ಎಲ್ರಿಗೂ ಇಲ್ಲದೆ ಇರೋರು ಕೆಲಸ ಕೊಟ್ಟು ಇಲ್ಲೇ ಮಾಡಿ ಲೆಟ್ಸ್ ಡೂ ಥಿಂಗ್ಸ್ ಇನ್ಸೈಡ್ ಆರ್ ಕಂಟ್ರಿ, ಸೊ ದಟ್ ಅವ್ರು ಬೇಕು ಅಂದ್ರೆ ನಮ್ಮ ಹತ್ರನೇ ತಗೊಳ್ಳಿ, ಬಟ್ ಲೆಟ್ಸ್ ಸ್ಟಾಪ್ ಯೂಸಿಂಗ್ ಔಟ್ಸೈಡ್ ಇದಂತಾನೆ ಹೇಳ್ಬೋದು. 135 ಕೋಟಿ ಜನ ಹನುಮಂತಯ್ಯವರೇ, ಈ ಚಿಕ್ಕ ವಯಸ್ಸಿಂದ ನನ್ನನ್ನು ಆದಿಯಾಗಿ ಯಾರಿಗೂ ಕೂಡ ಇದು ಭಾರತದಲ್ಲಿ ತಯಾರಿಸಿದ್ದು, ಇದು ಬೇರೆ ದೇಶದಲ್ಲಿ ತಯಾರಿಸಿದ್ದು, ಇದನ್ನು ಪ್ರಾಡಕ್ಟ್ ತಯಾರಿಸೋರು ನಾವು ಸರ್ಕಾರಗಳು ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಸರ್ಕಾರಗಳು ನಮ್ಮ ದೇಶದಲ್ಲಿ ಈಗ 6 ವರ್ಷದಿಂದ ಅವ್ರು ಬಂದಿದ್ದಾರೆ, ಸರಿ ಒಪ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಇದ್ವಲ್ಲ, ಅದಕ್ಕಿಂತ ಮುಂಚೆ ಚೈನಾ ಪರಿಸ್ಥಿತಿನೂ ಇದೇ ಇತ್ತಲ್ಲ ನಮ್ಮ ಜೊತೆ. ಏನು ಮಾಡಿದ್ರಿ ಅವಾಗ? ಇಂಡಸ್ಟ್ರಿಯಲೈಸೇಷನ್ ಹೇಗೆ ಅಂದರೆ, ಇಂಡಸ್ಟ್ರಿಯಲೈಸ್ ಆದಮೇಲೆ ನಮ್ಮ ದೇಶದಲ್ಲಿ ಈ ಗ್ಲೋಬಲೈಸ್ ಆಗೋವರೆಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡೋದಕ್ಕೆ ಕಷ್ಟ ಇತ್ತು ದೇಶದಲ್ಲಿ. ತುಂಬ ಕಷ್ಟದಲ್ಲಿ ನಾವು ಪಬ್ಲಿಕ್ ಸೆಕ್ಟರ್ಗಳನ್ನು ಪ್ರಾರಂಭ ಮಾಡಿದ್ದು. ಪಬ್ಲಿಕ್ ಸೆಕ್ಟರ್ಗಳಲ್ಲಿ ತಯಾರಾದದ್ದನ್ನು ನಮ್ಮ ದೇಶ ಭಾಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಆದರೆ ಹೊರಗಿನಿಂದ ಬಂದು ಕಾಂಪಿಟೇಷನ್ ಶುರುವಾಗಿ ನಿಮ್ಮ ಮುಂದೆ 2 ಮುಖ್ಯವಾದ ವಿಚಾರಗಳನ್ನು ಕೊಟ್ಟಾಗ, ಒಂದು ನಮ್ಮದೇ ತಯಾರಿಕೆ, ಇನ್ನೊಂದು ಹೊರಗಿನಿಂದ ಬಂದದ್ದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ, ರೇಟ್ ಕಡಿಮೆ ಇದೆ ಅಂದಾಗ ಗ್ರಾಹಕನಾದವನು ಅದಕ್ಕೆ ಹೋಗ್ತಾನೆ ಹೊರತು ಇದಕ್ಕೆ ಹೋಗೋದಿಲ್ಲ. ಖಂಡಿತವಾಗ್ಲೂ ಹೊರಗಡೆಯಿಂದ ಬಂದದ್ದು ಕ್ವಾಲಿಟಿ ಕ್ವಾಂಟಿಟಿ ಅನ್ನೋದಲ್ಲ, ನಮ್ಮ ಪ್ರಾಡಕ್ಟ್ಗಳಿಗೆ ನಮ್ಮ ಸರ್ಕಾರಗಳು ಮಾಡಬೇಕಾದಂತಹ ಸಪೋರ್ಟ್ ಕಡಿಮೆ ಆಗಿದೆ. ನೀವು ಹೊರಗಿನಿಂದ ಬರೋ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ತರದೇನೆ ನಿಮಗೆ ಆಲ್ಟರ್ನೇಟಿವ್ ಇಲ್ಲ, ಇದು ನಾನು ತಯಾರು ಮಾಡಿರೋದು ಅಂತ ಕೊಟ್ರೆ ಅವನಿಗೆ ಆಯ್ಕೆ ಇರೋದಿಲ್ಲ, ಗ್ರಾಹಕನಿಗೆ ಅವನು ತಗೊಳ್ತಾನೆ. ಈಗ ಬಾಟಾ ಬಿಟ್ಬಿಡಿ, ಬಾಟಾದ ಮುಂದೆ ಇವತ್ತು ಸಾವಿರಾರು ಬ್ರ್ಯಾಂಡ್ಗಳು ಬಂದಿವೆ. ಬಾಟಾ ನಮ್ಮ ದೇಶದ್ದು, ಇಲ್ಲಿಂದ ಜನರಿಂದ ಕೊಳ್ಳುತ್ತಾರೆ ಅದನ್ನ ಇವತ್ತು ನಮ್ಮ ಜನರೇ ಕೊಳ್ಳೋದಿಲ್ಲ, ಬೇರೆ ಬ್ರ್ಯಾಂಡ್ಗೆ ಹೋಗ್ತಾರೆ. ಯಾಕೆ? ಅದು ಸ್ಕೂಲ್ ಶೂಸ್ ತರ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊಳ್ಳೋದಿಲ್ಲ. ನಾಟ್ ಓನ್ಲಿ ದಟ್ ರೀಸನ್, ನಾನು ಅದಕ್ಕೆ ಅದನ್ನ ಕ್ವಾಲಿಟಿ ಹೇಳಿದ್ದು. ಎರಡನೇದು, ನಿಮ್ಮ ಮೊಬೈಲು, ಸ್ಮಾರ್ಟ್ ಫೋನ್ಗಳನ್ನು ಎಷ್ಟು ಜನ ಇಂಡಿಯಾದಲ್ಲಿ ತಯಾರು ಮಾಡ್ತಿದ್ದೀವಿ ನಾವು, ಎಷ್ಟು ಮೊಬೈಲ್ಗಳನ್ನು ನಾವು ಬಳಸ್ತಿದ್ದೀವಿ, ಯಾಕೆ ಹೊರಗಿನ ಬ್ರ್ಯಾಂಡ್ಗೆ ನಾವು ಇವತ್ತು ಡಿಪೆಂಡ್ ಆಗಿದ್ದೀವಿ? ಜಸ್ಟ್ ಟೆಲ್ ಮಿ. ಇಟ್ ಈಸ್ ಬಿಕಾಸ್ ನಿಮಗೆ ಹೊರಗಿನ ಫೋನ್ನವನು ಈ ಕ್ವಾಲಿಟಿಯನ್ನು ಕಡಿಮೆ ರೇಟಿಗೆ ಕೊಡ್ತಾನೆ, ನೀವು ಅದನ್ನು ಕೊಟ್ಕೊಳಕ್ಕೆ ಹೋಗ್ತೀರಿ. ಯು ವಾಂಟ್ ಎ ಸ್ಮಾರ್ಟ್ ಫೋನ್, ಇಲ್ಲಿ ತಯಾರಾದ ಸ್ಮಾರ್ಟ್ ಫೋನು ಆ ರೇಟಿಗೆ ಕೊಡೋಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ವಾಟ್ ಈಸ್ ದ ರೀಸನ್? ಸೊ ಈ ಎನಿ ಇಂಡಸ್ಟ್ರಿಯಲೈಸೇಷನ್ ಫಾರ್ ದಟ್ ಮ್ಯಾಟರ್, ಪ್ರಪಂಚದ ಯಾವುದೇ ಭಾಗದಲ್ಲಿ 6 ವರ್ಷದ ಹಿಂದೆ ನಮ್ಮ ದೇಶದ ಸ್ಟೀಲ್ ಫ್ಯಾಕ್ಟರಿಗಳೆಲ್ಲ ಮುಚ್ಚಿರಲಿಲ್ಲ, ಎಲ್ಲ ನಡೀತಾ ಇದ್ವು. ಆದ್ರೂ ಕೂಡ ನಾವು ಚೈನಾಕ್ಕೆ ಕಳಿಸಿ ಅಲ್ಲಿಂದ ರಾಡ್ ಅನ್ನ ತರಿಸ್ಕೊತಾ ಇದ್ವಿ. ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ ಹನುಮಂತಯ್ಯ ಅವರೇ. ಒಂದು ಸಣ್ಣ ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ದಿಕ್ಸೂಚಿ. ನೋಡ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಭಾರತ ಸಾಗ್ತಾ ಇದೆ ಅಂತ. ಕಾರ್ಯಕ್ರಮ ಮುಂದುವರಿಸ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಟೇಕ್ ಶಾರ್ಟ್ ಬ್ರೇಕ್.
ಅರೆ ಈ ನಗರದ ದೊಡ್ಡ ದೊಡ್ಡ ರೌಡಿಗಳು ಹೆದರ್ತಾರೆ ನಿನ್ನ ಅಪ್ಪನಿಗೆ. ಹಾಗಾದ್ರೆ ಈ ಪುಟ್ಟ ಪುಟ್ಟ ಸೊಳ್ಳೆಗಳಿಗೆ ನಿಮ್ ಭಯ ಇಲ್ಲ ಯಾಕೆ? ಪುಟ್ಟ ಸೊಳ್ಳೆಗಳು ಎಲ್ಲಕ್ಕಿಂತ ಹೆಚ್ಚು ಹೆದರೋದು ಗುಡ್ ನೈಟ್ ಗ್ರೀನ್ ಶಕ್ತಿಗೆ. ಗುಡ್ ನೈಟ್ ನ 94% ನೈಸರ್ಗಿಕ ಗ್ರೀನ್ ಶಕ್ತಿ ಕಾಯಿಲ್. ನೇಚರ್ ಮತ್ತು ಆಕ್ಟಿವ್ ಮಾಲಿಕ್ಯೂಲ್ಸ್ ನ ಪ್ರಬಲ ಶಕ್ತಿ ಕಾಯಿಲ್ ನ ಒಳಗೆ, ಅಂದ್ರೆ ಸೊಳ್ಳೆಗಳು ಹೊರಗೆ. ಗ್ರೀನ್ ಶಕ್ತಿ ಒಳಗೆ, ಸೊಳ್ಳೆಗಳು ಹೊರಗೆ. ಕೆಂಟ್ ಆರೋದಿಂದ ನೀರು ಇರುತ್ತೆ 100% ಪ್ಯೂರ್. ಮತ್ತೆ ಸಿಗುತ್ತೆ 4 ವರ್ಷಗಳ ಸರ್ವಿಸ್ ಸಂಪೂರ್ಣ ಉಚಿತ. ಕೆಂಟ್ ನೀಡುತ್ತದೆ ಅತ್ಯಂತ ಶುದ್ಧ ನೀರು. ಮೊದಲು ಹಲ್ಲಿನ ಸ್ವಚ್ಛತೆ, ನಂತರ ಒಸಡಿನ ಮಸಾಜ್. ಮರೆಯಬೇಡಿ, ಬಲಶಾಲಿ ಒಸಡು, ಶಕ್ತಿಯುತ ಹಲ್ಲು, ಇದುವೇ ವಿಕೋದ ಗುರುತು. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 880300 ಶ್ರೀ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು ಅವರೊಂದಿಗೆ ನೂತನ ಕಾರ್ಯಾಧ್ಯಕ್ಷರುಗಳು ಜುಲೈ 2 ಗುರುವಾರದಂದು ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮ ತಮ್ಮ ಪಂಚಾಯಿತಿ ಮತ್ತು ವಾರ್ಡ್ಗಳಲ್ಲಿಯೇ ಇದ್ದು ಟಿವಿಯಲ್ಲಿ ನೇರ ಪ್ರಸಾರ ವೀಕ್ಷಿಸಿ ಅಧ್ಯಕ್ಷರೊಂದಿಗೆ ಪ್ರತಿಜ್ಞಾವಿಧಿಯಲ್ಲಿ ಭಾಗವಹಿಸಬೇಕೆಂದು ಕೋರುತ್ತೇವೆ. ಐನ್ಸ್ಟೈನ್ ತರಹ ಸ್ಮಾರ್ಟ್, ಬ್ರೂಸ್ಲಿ ಅಂತೆ ಟಫ್. ಸ್ಮಾರ್ಟ್ ಇನ್ವರ್ಟರ್ ಹಾಗೂ ಟಫ್ ಬ್ಯಾಟರಿಯ ಪರ್ಫೆಕ್ಟ್ ಜೋಡಿ. ಸ್ಮಾರ್ಟ್ ಹಾಗೂ ಸ್ಟ್ರಾಂಗ್, ಲೈಫ್ ಲಾಂಗ್ ನಡೆಯುತ್ತದೆ. ಲಿವ್ ಗಾರ್ಡ್. ಎಲ್ಲರ ಗಮನವನ್ನು ನನ್ನೆಡೆ ಸೆಳೆಯುವುದೇ ಒಂದು ಅದೃಷ್ಟ. ಮುಂದಿಡುವ ಒಂದೊಂದು ಹೆಜ್ಜೆಯಲ್ಲೂ ಆನಂದವಾಗುತ್ತದೆ. ಜೀವನದ ಮಧುರವಾದ ಕ್ಷಣಗಳಲ್ಲಿ, ಮುನ್ನಡೆಯುವ ಪಯಣದಲ್ಲಿ ಹೊಸದಾದ ಮನ ತುಂಬುವ ಉಲ್ಲಾಸವನ್ನು ಕಾಣುತ್ತೇನೆ. ನನ್ನ ಸ್ವಂತ ವಾಕ್ಮೇಟ್. ಜುಲೈ 2ರಂದು ನಡೆಯಲಿರುವ ಪ್ರತಿಜ್ಞಾ ದಿನದ ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಶುಭ ಕೋರುವವರು ಆರ್ ಕೆ ರಮೇಶ್ ಬಮೂಲ್ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ನೂತನ ಸಾರಥಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳು. ಶುಭ ಕೋರುವವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಬಾಲಾಜಿ ತಿಮ್ಲಾಪುರ. ಎಸ್, ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ದಿಕ್ಸೂಚಿ. ಕಾರ್ಯಕ್ರಮ ಶುರು ಮಾಡೋ ಮುಂಚೆನೆ ಅಪೀಲ್ ಹಾಕ್ಬಿಟ್ರಿ ಹೂವ ಅವರೇ, ಹೇಳಿ. ಈಗ ಹನುಮಂತಯ್ಯನವರು ಹೇಳಿದ್ರು ಮೊಬೈಲ್. ಇವತ್ತು ಭಾರತದಲ್ಲಿ ಇವತ್ತು ಸ್ಯಾಮ್ಸಂಗ್ ಹೌದು ಫುಲ್ ಪ್ರೊಡಕ್ಷನ್ ಮಾಡ್ತಿದೆ. ಅನೇಕ ಮೊಬೈಲ್ ತಯಾರಕರು ಇವತ್ತು ಭಾರತದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಅನ್ನುವಂಥ ಶಬ್ದ ಬಳಸಿದ್ರು. ಕೇವಲ ಒಬ್ಬ ಕಾರ್ಖಾನೆ ಅಂದರೆ ನಿರ್ಮಾಣ ಮಾಡಿದ ತಕ್ಷಣ ಪ್ರಾಡಕ್ಟು ಚೀಪ್ ಆಗೋದಿಲ್ಲ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸಪೋರ್ಟ್ ತುಂಬ ಚೆನ್ನಾಗಿ ಬೇಕಾಗ್ತದೆ. ಮಾರ್ಕೆಟಿಂಗ್ ಸಪೋರ್ಟ್ ತುಂಬ ಚೆನ್ನಾಗಿ ಬೇಕಾಗ್ತದೆ. ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶದಲ್ಲಿರುವಂಥ ರಸ್ತೆಗಳ ನೋಡಿದರೆ ನಮ್ಮದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಇದೆ. ಇವತ್ತು ಬಂದರುಗಳು ಡೆವಲಪ್ ಆಗಿರಲಿಲ್ಲ ನಮ್ಮ ದೇಶದಲ್ಲಿ. ಯಾವ ಮಟ್ಟಿಗೆ ಭಾರತ ವಿಶಾಲವಾದಂಥ ದೇಶ ಇತ್ತು, ಎಷ್ಟು ಘನ ಸಾಂದ್ರತೆ ಇರುವಂಥ ಜನಸಾಂದ್ರತೆ ಇತ್ತು, ಅಷ್ಟು ಜನರಿಗೆ ಅನುಕೂಲ. ಆ ಅನುಪಾತದಲ್ಲಿ ರಸ್ತೆಗಳ ನಿರ್ಮಾಣ ಆಗಿರಲಿಲ್ಲ, ರೈಲ್ವೆಗಳ ನಿರ್ಮಾಣ ಆಗಿರಲಿಲ್ಲ, ಹವಾಜಾಜ್ಗಳ ಅಂದರೆ ಏರ್ಪೋರ್ಟ್ಗಳ ನಿರ್ಮಾಣ ಆಗಿರಲಿಲ್ಲ, ಬಂದರುಗಳ ನಿರ್ಮಾಣ ಆಗಿರಲಿಲ್ಲ. ಕೇವಲ ಉತ್ಪಾದನಾ ಕ್ಷೇತ್ರ ಒಂದು ಇಂಡಸ್ಟ್ರಿ ಏರಿಯಾ ಮಾಡಿ ಅಲ್ಲಿ ನಾವು ಫ್ಯಾಕ್ಟ್ರಿಗಳು ಹಾಕಿದ ತಕ್ಷಣ ಅದು ಎಕಾನಮಿ ವಯಬಿಲಿಟಿ ಆಗುತ್ತಂತ ಇರಲ್ಲ. ಅದಕ್ಕೆ ಎಲ್ಲವೂ ಪೂರಕವಾದಂಥ ಸರ್ಕಾರದ ಇಂಡಸ್ಟ್ರಿಯಲ್ ಪಾಲಿಸಿ ಇದ್ದಾಗ ಮಾತ್ರ ಅದಕ್ಕೆ ನಡೀತದೆ. ಕುವರೆ ಇಡೀ ಭಾರತವನ್ನ ಕನೆಕ್ಟ್ ಮಾಡುವಂತಹ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ 2004 ತಯಾರಾಗಿತ್ತು ಒಂದು. ಅಂಡ್ ಇಡೀ ಭಾರತವನ್ನ ಕನೆಕ್ಟ್ ಮಾಡೋದಕ್ಕೆ ಅಷ್ಟೊತ್ತಿಗಾಗಲೇ ನಮ್ಮ ಹತ್ರ ಬೇಕಾದಂತಹ ಎಲ್ಲ ಸಲಕರಣೆಗಳು ಕೂಡ ಇತ್ತು. ಆದ್ರೆ ಅದಾದ್ಮೇಲೆ ಇಲ್ಲೇ ಇಂಪಾರ್ಟೆಂಟ್ ಇರೋದು 2004ರಲ್ಲಿ UPA ಬಂದ ತಕ್ಷಣ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಯಾವ ಪ್ರೋಗ್ರೆಸ್ ಇತ್ತು ಸಂಪೂರ್ಣವಾಗಿ ಸ್ಟಾಪ್ ಆಗಿಬಿಡ್ತು. 14 ತನಕ ಮತ್ತೆ ಅದರದ್ದು ರೇಟ್ ಎಷ್ಟಿತ್ತು ಪರ್ ಡೇ 6ರಿಂದ 7 ಕಿಲೋಮೀಟರ್ ಪ್ರತಿನಿತ್ಯ ಇತ್ತಷ್ಟೆ. ಇವತ್ತು ನಾವು 2014ರಿಂದ ಇವತ್ತು 19ರ ನಂತರ 20ರ ತನಕ ಇವತ್ತು 29.9 ಕಿಲೋಮೀಟರ್ ಪ್ರತಿನಿತ್ಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲಕ್ಕೆ ದೊಡ್ಡ ಹೊಡೆತ ಕೊಟ್ಟಿರೋದು ಯಾವಾಗ 2004ರಿಂದ 2014ರವರೆಗೆ. ಸೊ 10 ವರ್ಷಗಳು ಏನು ಕೆಲಸನೇ ನಡೆದಿಲ್ಲ ಅಂತ ಹೇಳ್ತೀರಿ. ಬಹಳ ಮಂದಗತಿಯಲ್ಲಿ ನಡೆಯುವುದರಲ್ಲಿ ಮತ್ತ ಅನುಕೂಲ ಅಂದ್ರೆ ಎಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಮಾಡೋದ್ರಲ್ಲಿ ಬಹಳ ವ್ಯತ್ಯಾಸ ಇದೆ.
ಆದ್ರೆ ಹೇಗೆ ಅವತ್ತಿನ ದಿನ ನಾವು ನಮ್ಮ ಪಾಸ್ ಆಗಿದ್ದಾರೆ ಅಂದ್ರೆ ಒಂದು ಒಬ್ಬ ವಿದ್ಯಾರ್ಥಿ ಪಾಸ್ ಆಗಿದ್ದಾನೆ ಅಂದ್ರೆ 35 ತಗೊಂಡು ಪಾಸ್ ಆಗಿರ್ತಾನೆ. ಮತ್ತೆ ಅವತ್ತಿನ ದಿನ GDP ಗ್ರೋತ್ 8% ಹೆಂಗಿತ್ತು ಮತ್ತೆ? ಎಲ್ಲಿತ್ತು? 2014ರಲ್ಲಿ ಎಷ್ಟಿದೆ GDP ಗ್ರೋತ್? 4.4 ಇತ್ತು, 4.3 ಇತ್ತು. 2014 ನಾವು ಅಧಿಕಾರಕ್ಕೆ ಬರ್ಲಿಕ್ಕಿಂತ ಮುಂಚೆ 6.5 ಇತ್ತು. ಇಲ್ಲ ಕರೆಕ್ಷನ್ 6.5 ಇತ್ತು. ಅದಕ್ಕೆ ಮೊದಲು 8.5 ಇತ್ತು. ಇಟ್ ಹ್ಯಾಸ್ ರೀಚ್ಡ್ ಈವನ್ 10 ಇನ್ ಸರ್ಟನ್ ಟೈಮ್. ಒಂದೇ ಒಂದು ಚಾಲೆಂಜ್ ಇವತ್ತಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆ್ಯಪ್ಗಳನ್ನು ಡಿಜಿಟಲ್ ಕ್ರಾಂತಿ ಮಾಡಿದ್ದಾರೆ, ಆ್ಯಪ್ಗಳನ್ನು ಬ್ಯಾನ್ ಮಾಡಿ ಅಂತ. ನಾನು ಒಂದೇ ಒಂದು ಅವ್ರ ಮುಂದೆ ಬೇಡಿಕೆ ಇಡ್ತೀನಿ, ನೀವು ನಿಜವಾಗ್ಲೂ ಚೈನಾನ ಕೌಂಟರ್ ಮಾಡಬೇಕು ಅಂತಿದ್ರೆ ಅವ್ರ ಮೊಬೈಲ್ಗಳು ಬ್ಯಾನ್ ಮಾಡಿ ಸಾಕು. ದಟ್ ಈಸ್ ನಂಬರ್ 1. ನಂಬರ್ 2, ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸನ್ನು ಬ್ಯಾನ್ ಮಾಡಿ. ಲೆಟ್ ಅಸ್ ಸಿ. ನೀವು ಆ್ಯಪ್ಗಳು ಬ್ಯಾನ್ ಮಾಡೋದು ಓಕೆ, ನಾನು ಐ ಡೋಂಟ್ ಅಪೋಸ್ ದಿಸ್, ಬಟ್ ಬ್ಯಾನ್ ದರ್ ಪ್ರಾಡಕ್ಟ್ಸ್. ಸರಿ, ಹಾಗಿದ್ರೆ ಅವರೇ, ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಜೆಪಿ ಏತರ ರಾಜ್ಯಗಳಲ್ಲಿ ಸರಿಸುಮಾರು 8 ರಿಂದ 9 ರಾಜ್ಯಗಳಲ್ಲಿ ಇವತ್ತಿನ ದಿನ ಸರ್ಕಾರವನ್ನ ರಚನೆ ಮಾಡಿ ತಾಂಡವ ಆಡ್ತಾ ಇದ್ದೀರಿ. ಹಾಗಿದ್ರೆ ಎಲ್ಲೆಲ್ಲಿ ನಿಮ್ಮ ರಾಜ್ಯಗಳಲ್ಲಿ ಕಳೆದ 2-3 ವರ್ಷಗಳಿಂದ ನೀವು ಆ್ಯಪ್ಗಳನ್ನು ಡೆವಲಪ್ ಮಾಡೋದಕ್ಕೆ ಮತ್ತು MSMEಗಳನ್ನ ಎನ್ಕರೇಜ್ ಮಾಡೋದಕ್ಕೆ, ಅಲ್ಲಿ ಮೊಬೈಲ್ ಪಾರ್ಟ್ಗಳನ್ನು ತಯಾರು ಮಾಡೋದಕ್ಕೆ ಮತ್ತು ಫೈನಲ್ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದೀರಿ? ಜಸ್ಟ್ ಗೋ ಬೈ ಸ್ಟ್ಯಾಟಿಸ್ಟಿಕ್ಸ್. ಕಾಂಗ್ರೆಸ್ ರೂಲ್ಡ್ ಗವರ್ಮೆಂಟಿನ ಎಕನಾಮಿಕ್ ಡೆವಲಪ್ಮೆಂಟು, ಬಿಜೆಪಿ ರೂಲ್ಡ್ ಗವರ್ಮೆಂಟ್ ಅಂಡ್ ಅದರ್ ಗವರ್ಮೆಂಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. ಯಾಕೆ ಅಷ್ಟೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬೇಡ? ಪಕ್ಕದಲ್ಲಿರೋ ಮಹಾರಾಷ್ಟ್ರದಲ್ಲಿ ಗೊತ್ತಿದೆ ನನಗೆ, ಪಕ್ಕದ ಮಹಾರಾಷ್ಟ್ರ ಗೊತ್ತಿದೆ ನನಗೆ. ಕರ್ನಾಟಕ ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಅಭಿವೃದ್ಧಿಯ ರೇಟ್ ಏನಿತ್ತು, ಇವತ್ತೇನಿದೆ ಇದು ತಗೊಳ್ಳಿ ಸರ್. ಹಾಗಿದ್ರೆ ಬೆಂಗಳೂರಿನಲ್ಲಿ ಎಷ್ಟು IT ಕಂಪನಿಗಳು ಡೆವಲಪ್ ಆದವು ಅವರ ಕಾಲದಲ್ಲಿ? IT ಕಂಪನಿಗಳು ಬಂದಿದ್ದು ಎಲ್ಲವೂ ಕಾಂಗ್ರೆಸ್ ಆಡಳಿತದಲ್ಲಿ. ಹೌದು, ಪಕ್ಕದಲ್ಲಿರೋ ಆಂಧ್ರ ಪ್ರದೇಶಕ್ಕೂ ಇಲ್ಲಿನ TVS ಬಂತು, ಅಲ್ಲಿಗೆ ವಾಪಸ್ ಹೋಯ್ತದು. ಇಲ್ಲಿಗೆ ಆಪಲ್ ಬಂತು, ಅಲ್ಲಿಗೆ ವಾಪಸ್ ಹೋಯ್ತು. 2 ಹೋಗಿರ್ಬೋದು, 5 ಹೋಗಿರ್ಬೋದು, ಬೇರೆ. ನಾನು ಅದನ್ನ ಹೋಗೇ ಇಲ್ಲ ಅಂತ ಹೇಳೋದಿಲ್ಲ, ಫಾರ್ ಡಿಫರೆಂಟ್ ರೀಸನ್ಸ್. ಈಗ ಆಂಧ್ರ ಪ್ರದೇಶದಲ್ಲಿ ಜಮೀನೇ ಫ್ರೀ ಕೊಡ್ತೀವಿ ಅಂದ್ರು, ನ್ಯಾಚುರಲಿ ಪೀಪಲ್ ವಿಲ್ ಗೋ. ನಮ್ಮಲ್ಲಿ ಜಮೀನು ಫ್ರೀ ಕೊಡೋ ಸಿಸ್ಟಮ್, ಯಾಕಂದ್ರೆ ನಮಗೆ ಬರೋರು ಸಂಖ್ಯೆನೇ ದೊಡ್ಡದಿತ್ತು, ನಾವು ಫ್ರೀ ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕರ್ನಾಟಕದವರು. ಆದರೆ IT-BT ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ಮಾಡಿದ್ಯಾರು? ಕಾಂಗ್ರೆಸ್ ಸರ್ಕಾರಗಳಿದ್ದಾಗ. IT-BT ಅಷ್ಟೇ ಅಲ್ಲ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದದ್ದು ಯಾವಾಗ ಕರ್ನಾಟಕದಲ್ಲಿ? ಇವತ್ತಿನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಟೇಟಸ್ ಏನಿದೆ, ಜಸ್ಟ್ ಕಂಪೇರ್ ಇಟ್, ದಟ್ ಈಸ್ ಎನಫ್. ಓಕೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಆ್ಯಪು, ಫೋನು ಎಲ್ಲವೂ ಸರಿ. ಆದರೆ ಸೋನುಗೌಡ ಅವರೇ, ಒಂದು ವಿಚಾರ, ನೀವು ಇತ್ತೀಚೆಗೆ ಒಂದು ಪೋಸ್ಟ್ ಹಾಕ್ತೀರಿ ಇನ್ಸ್ಟಾಗ್ರಾಮ್ನಲ್ಲಿ, ಅದು ಕೂಡ ಟಿಕ್ಟಾಕ್ ಮೇಲೆ ಹಾಕ್ತೀರಿ. ಅವತ್ತಿಗೂ ಇವತ್ತಿಗೂ ಎಂಥ ಡಿಫ್ರೆನ್ಸ್ ಅಂತಂದರೆ, ನನಗೆ ಜನರ ಮನಸ್ಥಿತಿ ಬಗ್ಗೆ ಮಾತಾಡೋದಾದರೆ, ನಾವು ಏನೇ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬೋದು, ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ಬೋದು, ಅವತ್ತಿನ ದಿನ ನೀವೊಂದು ಪೋಸ್ಟ್ ಹಾಕಿದಾಗ ನಾನು ಕೂಡ ಕಮೆಂಟ್ಸ್ ನೋಡಿದ್ದೀನಿ, ಜನ ನಿಮ್ಮನ್ನು ಬೈದಿದ್ರು, ಚೈನೀಸ್ ಆ್ಯಪ್ ಇದು ಹಾಕ್ಬೇಡಿ ಅಂತ. ಕೇವಲ 15 ದಿನಗಳ ಹಿಂದೆ ಭಾರತ ಮತ್ತು ಚೈನಾದ ಮೇಲೆ ದಾಳಿ ಆದಾಗ. ಅದೇ ಇವತ್ತಿನ ದಿನ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ನೀವು ಯಾಕೆ ಈ ಆ್ಯಪ್ನ ಬ್ಯಾನ್ ಮಾಡಿದ್ರಿ? ನಾವು ಈ ಆ್ಯಪ್ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ, ಆ್ಯಪ್ನ ಮತ್ತೆ ರೀಸ್ಟೋರ್ ಮಾಡಿ. ಚೈನಾದವ್ರು ಹೇಳೋದಲ್ಲ, ಭಾರತೀಯರೇ ಶುರು ಮಾಡ್ಕೊಂಡಿದಾರಲ್ಲ ಅಂತ. ಅಷ್ಟು ಅಡಿಕ್ಷನ್ ಆಗೋಗಿದೆ ಇಲ್ಲಿರೋರಿಗೆ. ಈಗ ಒಂದ್ ಕಡೆಯಿಂದ ನೋಡಿದ್ರೆ ಟಿಕ್ಟಾಕ್ ಇಸ್ ಒನ್ ಕೈಂಡ್ ಆಫ್ ಆ್ಯಪ್. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆ, ಬಟ್ ಟಿಕ್ಟಾಕ್ ಯಾವ ತರ ಆ್ಯಪ್ ಅಂದ್ರೆ ಫ್ಯಾಮಿಲಿಯವ್ರು ಎಲ್ಲರೂ ಜೊತೆ ಸೇರಿ ವಿಡಿಯೋ ಮಾಡೋದು ಇತ್ತು, ಒಂದು ಇನ್ವಾಲ್ವ್ಮೆಂಟ್ ಇತ್ತು, ಫ್ಯಾಮಿಲಿಯವ್ರ ಇನ್ವಾಲ್ವ್ಮೆಂಟ್ ಎಲ್ಲಾನು ಇತ್ತು. ಬಟ್ ಇದನ್ನ ಒಂದು ನಾರ್ಮಲ್ ಆ್ಯಪ್ ತರ ಒಂದು ದಿನಕ್ಕೊಂದು ನಾರ್ಮಲ್ 1-2 hours ಯೂಸ್ ಮಾಡಿದ್ರೆ ಇಟ್ಸ್ ಅ ಪಾಸಿಟಿವ್ ಥಿಂಗ್. ಬಟ್ ನಮ್ಮವ್ರು ಹಂಗಲ್ಲ. ಈ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರೆ ಪ್ರಾಬ್ಲಿ ಕಾಲೇಜೇ ಬಿಟ್ಬಿಟ್ಟು, ದಟ್ ಮೈಟ್ ಬಿ ಅ ರಾಂಗ್ ಸ್ಟೇಟ್ಮೆಂಟ್ ಆಲ್ಸೋ, ಬಟ್ ದೆನ್ ಎಲ್ಲ ಕಾಲೇಜ್ ಬಿಟ್ಟು ಎಲ್ಲ ಅದಕ್ಕೆ ನಿಂತ್ಬಿಟ್ಟಿದ್ರು. ಟಿಕ್ಟಾಕೆ ಅವ್ರದ್ದೊಂಥರ ಕಂಟೆಂಟ್ ಕ್ರಿಯೇಟಿಂಗ್ಗೆ. ಹೌದು, ಬಿಕಾಸ್ ಅಷ್ಟೊಂದು ಡೆಡಿಕೇಶನ್ ಕೊಡ್ತಿದ್ರು. ಅದೇ ಡೆಡಿಕೇಶನ್ ಬೇರೆ ಏನಾದ್ರಲ್ಲೂ ಕೊಟ್ಟಿದ್ರು. ಅಷ್ಟು ಯಂಗ್ಸ್ಟರ್ಸ್ ಆರ್ ಮಿಲಿಯನ್ಸ್ ಆಫ್ ಪೀಪಲ್ ಆನ್ ಟಿಕ್ಟಾಕ್. ನಮ್ಮ ಇಂಡಿಯಾದವರ ಪ್ರಾಬ್ಲಿ ಇನ್ನೂ ಜಾಸ್ತಿ ಇರ್ಬೋದೇನೋ. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ತುಂಬಾ ಮಕ್ಕಳು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಟಿಕ್ಟಾಕ್ ಇಲ್ಲ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನೀವು ಹೇಳ್ದಂಗೆ ಇನ್ಸ್ಟಾಗ್ರಾಮ್ದು ಈಗ ಪ್ರಾಬ್ಲಿ ಇದೊಂದು 15 days ಇಂದ ನಡೀತಾ ಇದೆ. ನಾನೊಂದು ನಾರ್ಮಲ್ ನಾನು ತುಂಬಾ ಕಮ್ಮಿ ಫಸ್ಟ್ ಆಫ್ ಆಲ್ ಟಿಕ್ಟಾಕ್ ಅಲ್ಲಿ ಹಳೆ ವಿಡಿಯೋ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾರ್ಮಲ್ ಆಗಿ ಹಾಕಿದೆ. ಅದಕ್ಕೆ ನನ್ಗೆ ಬಂದಿರೋಷ್ಟು ಅಬ್ಯೂಸಿವ್ ಕಮೆಂಟ್ಸ್ ನನ್ಗೆ ಬೇರೆ ಯಾವ ಪೋಸ್ಟ್ ಅಲ್ಲೂ ಬಂದಿಲ್ವೇನೋ. ನಿಮ್ಗೆ ಅದ್ರಲ್ಲೇ ಗೊತ್ತಾಗೋದು ಬರೀ ಯುದ್ಧ ಆದಾಗ ಮಾತ್ರ ಜನರ ಮನಸ್ಥಿತಿ ಒಂಥರ ಇರುತ್ತೆ, ಆದ್ರೆ ಅದಾದ್ಮೇಲೆ ಜನ ಬದಲಾಗ್ಬಿಡ್ತಾರೆ ಅನ್ನೋ. ನನ್ನ ಪ್ರಕಾರ ಇದು ತುಂಬಾ ಟೈಮ್ ತಗೊಳುತ್ತೆ. ಈ ಟಿಕ್ಟಾಕ್ ಮೈಂಡ್ ಸೆಟ್ ಇಂದ ಈಚೆ ಬರಕ್ ಯಾವುದೇ ಹೊಸ ಆಪ್ ಬಂದ್ರು ಕೂಡ ಈಗ ಎಕ್ಸೆಪ್ಟ್ ಮಾಡ್ಕೊಳೋದು ಕಷ್ಟ ಇದೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ತರ ಲೈಕ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್, ಅಷ್ಟು ಅದು ಒಂಥರ ಅವ್ರಿಗೊಂದು ಫ್ಯಾಮಿಲಿ ತರ ಆಗಿರುತ್ತೆ. ಆ ಫಾಲೋವರ್ಸ್ ನ ಬಿಟ್ಟು ಇನ್ನೊಂದು ಆಪ್ ಬಂದು ಹೊಸದಾಗಿ ರೀಸ್ಟಾರ್ಟ್ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಆಗಿರುತ್ತೆ. ಬಟ್ ಐ ಟೆಲ್ ಯು, ಒಂದು ಆಪ್ ನ ಆಪ್ ರೀತಿಯಲ್ಲೇ ನೋಡ್ಬೇಕು. ಅದನ್ನ ಒಂದು ಒಬ್ಬೊಬ್ರು ಪ್ರೊಫೆಷನಲ್, ಹೌದು ಆಕ್ಚುಲಿ ಹಂಗೆ ಆಗಿರೋದು ಕೂಡ. ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಆಗಕ್ಕೆ ಹೊಟ್ಬಿಟ್ಟಿದ್ರು.
ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ನೀವೇ ನೋಡ್ತೀರಾ ಮಕ್ಳು ರೋಡಲ್ಲಿ ಒಂದು ಮಾಲ್ಸಲ್ಲಿ ಇಂತಿಂಥ ಜಾಗ ಅಂತ ಇಲ್ಲ ಟಿಕ್ಟಾಕ್ ಮಾಡದೇ ಇರೋದು. ಸೊ ಅದೊಂಥರ ಅಡಿಕ್ಷನ್ ಆಗಿತ್ತು. ಅಡಿಕ್ಷನ್ ರೀತಿ ಬೇಡ. ಜನ ಹೊರಗಡೆ ಬರಬೇಕು ಮತ್ತೆ ಬರಕ್ ರೆಡಿ ಆಗಿದ್ದಾರೆ ಅಂತ ಹೇಳಿ ರೆಡಿ ಆಗಿರೋದು ತುಂಬಾ ಕಷ್ಟ ಇದೆ. ನೋಡೋಣ ಮನಸ್ಥಿತಿ ಏನಾಗುತ್ತೆ ಅಂತ. ಎಸ್ ಖುಬಾ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಆತ್ಮನಿರ್ಭರ ಭಾರತ ಎಸ್ ಆಯ್ತು, ಅದಕ್ಕೆ 59 ಆ್ಯಪ್ ಬ್ಯಾನ್ ಆಯ್ತು. ಆದ್ರೆ ಇನ್ನಾದ್ರೂ ಇದರಿಂದ ಏನಾದ್ರೂ ಪಾಸಿಟಿವ್ ಆಗುತ್ತಾ? ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲಿ ಶುರು ಆಗುತ್ತಾ? ಖಂಡಿತವಾಗಿಯೂ ಮುಂದಿನ ನಮ್ಮ ಅವಶ್ಯಕತೆಗಳು, ನಮ್ಮ ಭಾರತ ಸಮರ್ಥವಾಗಿದೆ. ಮತ್ತು ಇವತ್ತು ನೀವು ಏನು ಹೇಳಿದ್ರಿ, ಕೆಲವರು ಇವತ್ತು ಟಿಕ್ಟಾಕ್ ಬ್ಯಾನ್ ಮಾಡಿದ ಸಲುವಾಗಿ ಅದಕ್ಕೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ. ದುರ್ದೈವ, ನಮ್ಮ ದೇಶದಲ್ಲಿ ಕೆಲವರು ಬೇರೆ ದೇಶದ ಪರವಾಗಿ ಮಾತಾಡುವಂಥ ಮನಸ್ಥಿತಿ ಇನ್ನೂ ಕೆಲವರಿದ್ದಾರೆ ನಮ್ಮ ದೇಶದಲ್ಲಿ. ಆ ಸಂಖ್ಯೆಗಳನ್ನು ತಗೊಂಡು, ಅದು ಚಿಕ್ಕ ಸಂಖ್ಯೆ ಇದೆ, ಆದರೆ ಅದು ದುರ್ದೈವ ಇದೆ. ಆ ಕಾರಣಕ್ಕಾಗಿ ನಮ್ಮ ಬಹುಸಂಖ್ಯಾತ ಭಾರತೀಯರು ನಮ್ಮ ಉತ್ಪಾದನೆಗಳನ್ನು ಬಳಸುವಂಥ ಮನಸ್ಥಿತಿ ಇದ್ದಾರೆ. ಆ ಒಂದು ಸ್ವಲ್ಪ ನೀವೇನು ಹೇಳಿದ್ರಿ, ಇವತ್ತು ಮೇಡಮ್ ಹೇಳಿದ್ರು ಅದನ್ನು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಅವಶ್ಯಕತೆ ಇಲ್ಲ. ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಕು. ಮತ್ತು ಆತ್ಮನಿರ್ಭರ ಭಾರತದಲ್ಲಿ ಇವತ್ತು ದೇಶ ಮುನ್ನಡೆಯುವಂಥ ಎಲ್ಲವೂ ಮುನ್ಸೂಚನೆಗಳಿದ್ದಾವೆ. ಮತ್ತು ಬರುವಂತ ಈಗ 2024 ಒಳಗಡೆನೆ ಬರುವಂತ ಒಳ್ಳೆಯ ದಿನಗಳನ್ನ ನೋಡಬಹುದು ಅಂತ ಹೇಳ್ತೀರಿ. ಕೊನೆಯದಾಗಿ ಭಾರತ ನಿಜ ಆಗಿದ್ರೆ ಮೇಡಮ್, ನಿಜ ಆಗೋದಿದ್ರೆ ಮೋದಿ ಅವರು ಇವತ್ತು ಎಲ್ಲಾ ಚೀನಿ ಐಟಮ್ಸ್ ಅನ್ನು ಬ್ಯಾನ್ ಮಾಡ್ತಿದ್ರು, ಪ್ರಾಡಕ್ಟ್ಸ್ ಅನ್ನ. ಕೇವಲ ಆಪ್ ಬ್ಯಾನ್ ಮಾಡಿ ಜನರಿಗೆ ತುಪ್ಪ ಸವರ್ತಾ ಇದ್ದಾರೆ ಅಂತ. ಓಕೆ, ತುಪ್ಪ ಸವರ್ತಾ ಇದ್ದಾರೋ, ಬೆಣ್ಣೆ ಸವರ್ತಾ ಇದ್ದಾರೋ, ಅವಶ್ಯಕತೆಗಳಿಗೆ ಅಲ್ಟರ್ನೇಟ್ ನಮ್ಮ ಜನರಿಗೆ ಕೊಡುವಂತದ್ದನ್ನ ನೋಡ್ಕೊಂಡು ಆಲ್ಟರ್ನೇಟ್ ಶುರು ಮಾಡಿ ಬ್ಯಾನ್ ಮಾಡಬೇಕಿತ್ತು ಅನ್ನುವಂಥದ್ದು. ಎನಿವೇಸ್, ಬಹಳ ಒಳ್ಳೆಯ ಚರ್ಚೆ, ಉಪಯುಕ್ತವಾದ ಚರ್ಚೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋನಿ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಮಾನ್ಯ ಸಂಸದರು ಭಗವಂತ ಖೂಬಾ ಅವರು ಥ್ಯಾಂಕ್ ಯು, ಹಾಗೂ ರಾಜ್ಯಸಭೆ ಸದಸ್ಯರಾದಂಥ ಎಲ್ ಹನುಮಂತಯ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ದಿಕ್ಸೂಚಿ ಆಗಿತ್ತು. ಏನೇ ಆಗಿರಲಿ, ಒಂದಂತೂ ನಿಜ, ನಮ್ಮ ಭಾರತದಲ್ಲಿ ತಯಾರಿಸುವಂತಹ ಉಪಕರಣಗಳನ್ನು ನಾವು ಉಪಯೋಗಿಸೋದ್ರಲ್ಲಿ ಇರುವಂಥ ಹೆಮ್ಮೆ ಬೇರೆ ದೇಶಗಳಿಂದ ರಫ್ತು ಮಾಡುವಂಥ ಪ್ರಾಡಕ್ಟ್ಸ್ನಲ್ಲಿ ಇರೋದಿಲ್ಲ. ಇನ್ನಾದರೂ ಬೇರೆ ದೇಶ ನಮ್ಮ ದೇಶದ ಹಣವನ್ನು ಪಡೆದು ನಮಗೆ ಹಿಂದಿಂದ ಚೂರಿ ಹಾಕೋದನ್ನು ನಿಲ್ಲಿಸಲಿ, ಎಸ್ಪೆಷಲಿ ಚೈನಾ. ಹಾಗಿದ್ರೆ ಇದು ಇವತ್ತಿನ ವಿಶೇಷ. ಹೋಗ್ಬರ್ತೀನಿ, ಮತ್ತೆ ನಾಳೆ ದಿಕ್ಸೂಚಿಯಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗುಡ್ ನೈಟ್ ಗ್ರೀನ್ ಶಕ್ತಿ ಕಾಯಿಲ್. ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880300 ಕೆಂಟ್ ಆರೋದಿಂದ ನೀರು ಇರುತ್ತೆ 100% ಪ್ಯೂರ್. ಮತ್ತೆ ಸಿಗುತ್ತೆ 4 ವರ್ಷಗಳ ಸರ್ವಿಸ್ ಸಂಪೂರ್ಣ ಉಚಿತ. ಕೆಂಟ್ ನೀಡುತ್ತದೆ ಅತ್ಯಂತ ಶುದ್ಧ ನೀರು. ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಸಲೀಂ ಅಹಮದ್ ಅವರ ಪದಗ್ರಹಣ ಸಮಾರಂಭಕ್ಕೆ ಸಾಮಾಜಿಕ ಜಾಲತಾಣ ವಿಭಾಗದ ವಿಧಾನಸಭಾ ಜಿಲ್ಲಾ ರಾಜ್ಯ ಸಮಿತಿ ವತಿಯಿಂದ ಶುಭಾಶಯಗಳು. ಶುಭ ಕೋರುವವರು ಎನ್ ನಟರಾಜ್ ಗೌಡ, ಮುಖ್ಯಸ್ಥರು, ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ